ತಂದೆಯಾದ ದೇವರ ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವ ಮಂದೆಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ, ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ನಾನು ಆರಿಸಿಕೊಂಡಂತ ಭಾಗ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 8ನೇ ಅಧ್ಯಾಯ ರೋಮಾಪುರದ ಬರೆದ ಪತ್ರಿಕೆ 18ನೇ ವಚನದಿಂದ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು. ಏನೆಂದರೆ ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ಪಡುತ್ತಾ ಇರುತ್ತದೆ ಎಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದಕ್ಕೆ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಏಕೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದೆಂದು ಆತನು ಬಲ್ಲನು. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಈ ಕೂಟಕ್ಕಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮ್ಯಾಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ಪ್ರತಿ ಬೆಳಗು ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನಾವು ನಡೆಯಬೇಕಾದ ಮಾರ್ಗವನ್ನು ಉಪದೇಶಿಸಿ ಸ್ವಾಮಿ,
ನಿನ್ನ ನಾಮದ ಘನತೆಗಾಗಿ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾ ಬಂದಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ಈ ಕೂಟದಲ್ಲಿ ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಬರಬೇಕಾಗಿರುವಂತ ಪ್ರತಿಯೊಬ್ಬ ನಿನ್ನ ಪ್ರಿಯರನ್ನ ಬರಗೊಳಿಸು. ನಮ್ಮೆಲ್ಲರ ಪ್ರಾರ್ಥನೆಯು ಪವಿತ್ರಾತ್ಮನ ಬಲದಿಂದ ತುಂಬಿದ ಪ್ರಾರ್ಥನೆಯಾಗಿದ್ದು, ಈ ಲೋಕದಲ್ಲಿ ನಾಶವಾಗುತ್ತಿರುವ ದೇವ ಜನರ ವಿಮೋಚನೆಗಾಗಿ ಹೋರಾಟ ಮಾಡಿ ಅವರ ಬಿಡುಗಡೆಗಾಗಿ ಹಂಬಲಿಸುವಂತ ಪ್ರಾರ್ಥನೆಯಾಗಿರುವಂತೆ, ಕಷ್ಟ, ಸಂಕಟ, ಬಾಧೆ, ಬಂಧನಗಳಲ್ಲಿ ಸಿಕ್ಕಿಕೊಂಡಿರುವಂತ ಮಕ್ಕಳಿಗೆ ಬಿಡುಗಡೆಯಾಗಿ ಸುಖ, ಸಂತೋಷ, ಸಮಾಧಾನ ಹೆಚ್ಚುವಂತೆ, ಈ ಭೂಮಿ ಮೇಲೆ ನೆಮ್ಮದಿಯಿಂದ ಈ ಪ್ರವಾಸ ಕಾಲಗಳನ್ನ ನಿನ್ನ ಭಯಭಕ್ತಿಯಲ್ಲಿ ಕಳೆದು ನಿನ್ನ ಬರುಣಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ. ಕೃಪೆ ನಮ್ಮ ಮೇಲಿರಲಿ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಘನಮಾನ ಮಹಿಮೆ ನಿನಗೆ ಆಗಲಿ ತಂದೆ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೆನ್. ಈ ಕೂಟವನ್ನ ಆರಂಭಿಸುವ ಹಾಗೆ ಒಂದು ಗೀತೆಯನ್ನ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 36ನೇ ಸಂಗೀತ, ಜೀವ ಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೆ. ಜೀವ ಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೆ, ಮುಳ್ಳಿನ ಕಿರೀಟ ತೊಟ್ಟು ಗಾಯವಾದ ತಲೆಯೇ, ದ್ವೇಷವೆಷ್ಟೋ ನಿಂದೆಯೆಷ್ಟೋ ನಿನ್ನ ಮೇಲೆ ಬಂದವೆ, ದ್ವೇಷವೆಷ್ಟೋ ನಿಂದೆಯೆಷ್ಟೋ ನಿನ್ನ ಮೇಲೆ ಬಂದವೆ, ನೀನು ಆಪ್ತ ಹೇತುವೇನು ನನ್ನ ದುಷ್ಟ ಪಾಪವೇ, ನೀನು ಸತ್ತು ಹೋದದ್ದೇನು ನನಗಿದ್ದ ಶಾಪವೇ, ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟೆ ನನಗೆ, ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟೆ ನನಗೆ, ಏಕೆ ನಿನ್ನ ಮೇಲೆ ಕಷ್ಟ ದುಃಖ ಶ್ರಮ ಬಿದ್ದರು, ನಿತ್ಯ ನಾನು ಜೀವನಾಷ್ಟ ಏಕೆ ಹಿಡುಕೊಂಡಿತ್ತು, ನನ್ನ ದ್ರೋಹ ನನ್ನ ಶಿಕ್ಷೆ ನಿನ್ನ ಮೇಲೆ ತಾಕಿತು, ನನ್ನ ದ್ರೋಹ ನನ್ನ ಶಿಕ್ಷೆ ನಿನ್ನ ಮೇಲೆ ತಾಕಿತು, ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ಹೋಯಿತು, ನಿನ್ನ ಆತ್ಮ ಶಕ್ತಿಯಿಂದ ಎಲ್ಲ ಕಾರ್ಯ ಸಾಧ್ಯವು, ಕಡೆಯಲ್ಲಿ ನೀನಿರುವಲ್ಲಿ ನಾನು ಸೇರುವವನು, ಕಡೆಯಲ್ಲಿ ನೀನಿರುವಲ್ಲಿ ನಾನು ಸೇರುವವನು. ದೇವರ ಕೃಪೆಗಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ಹೋಗುವಾಗ ಕೂಡಿ ಬಂದಂತ ಸಹೋದರ ಸಹೋದರಿಯರನ್ನ ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಪಾರಾಯಣದಲ್ಲಿ ನಾವು ಓದಿಕೊಂಡ ಹಾಗೆ ರೋಮಾಪುರದ ಭಾರತ ಪತ್ರಿಕೆ 8ನೇ ಅಧ್ಯಾಯ 26-27 ವಚನಗಳನ್ನ ಧ್ಯಾನ ಮಾಡೋಣ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ
ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವೆನೆಂದು ಆತನು ಬಲ್ಲನು. ಈ ಭೂಮಿ ಮೇಲೆ ದೇವರು ತನ್ನ ಶಿಷ್ಯರಿಗೆ ತಾನು ಹೋಗುವಾಗ ಈ ವಾಗ್ದಾನವನ್ನ ಮಾಡಿದ್ದರು. ನಾನು ಹೊರಟು ಹೋಗುತ್ತೇನೆ, ಸರಿ, ನಾನು ಹೋದ ಮೇಲೆ ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ. ಆತನು ಪರಿಶುದ್ಧಾತ್ಮ ದೇವರು. ಆತನು ಬಂದು ನಿಮ್ಮನ್ನು ಸತ್ಯಕ್ಕೂ ನೀತಿಗೂ ನ್ಯಾಯ ತೀರ್ಪಿಗೂ ಅರ್ಹನ ಹುಟ್ಟಿಸಿ ಸತ್ಯಕ್ಕೆ ನಡೆಸುವನು ಎಂಬುದಾಗಿ. ನಾನು ನಿಮ್ಮನ್ನು ಒಬ್ಬಂಟಿಗರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ವಾಗ್ದಾನ ಮಾಡಿದಂತ ಕರ್ತನು ಈ ಭೂಮಿ ಮೇಲೆ ತನ್ನನ್ನು ನಂಬಿರುವಂತ, ತನ್ನ ಮೇಲೆ ನಂಬಿಕೆ ಇಟ್ಟು ಬದುಕುವಂತ ಮತ್ತು ತನ್ನ ಬರೋಣದಲ್ಲಿ ಭರವಸೆ ನಿರೀಕ್ಷೆಗಳನ್ನಿಟ್ಟು ಜೀವಿಸುವಂತ ಪ್ರತಿಯೊಬ್ಬ ತನ್ನ ಮಗನ ಮಗಳ ಜೀವಿತಕ್ಕೆ ಈ ವಾಗ್ದಾನವನ್ನ ಮಾಡಿದವನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಘನತೆಗಾಗಿ ಮಹಿಮೆಗಾಗಿ ಆರಿಸಿಕೊಂಡಂತ ದೇವರ ಮಕ್ಕಳು ಈ ಲೋಕದಲ್ಲಿ ಕಷ್ಟ, ಸಂಕಟ, ಬಾಧೆ, ನೋವು, ಸಮಸ್ಯೆಗಳನ್ನ ಎದುರಿಸುತ್ತಾ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವುದು ಮಾತ್ರವಲ್ಲದೆ ನಾಶವಾಗುತ್ತಿರುವಂತ ದೇವ ಜನರನ್ನ ರಕ್ಷಿಸುವಂತ ಕಾರ್ಯವನ್ನು ಕೂಡ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಕೊರತೆಗಳನ್ನ, ಅವಶ್ಯಕತೆಗಳನ್ನ ತಿಳಿದುಕೊಂಡವರಾಗಿ ಪ್ರತಿಯೊಬ್ಬ ಮಾನವನ ಪರಿಸ್ಥಿತಿಗೆ ಬೇಕಾದಂತ ಆತ್ಮಿಕ ಬಲವನ್ನ ತಂದೆಯಾದ ದೇವರ ರಾಜ್ಯದ ಬಲದಿಂದ ಅವರಿಗೆ ಬೇಕಾದಂತ ಸಹಾಯವನ್ನ ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಬೇಡುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಮತ್ತು ನಾವು ಮಾಡುವಂತ ಪ್ರಾರ್ಥನೆಯ ಮುಖಾಂತರವಾಗಿ ಬಲ ಹೊಂದುವವನಿಗೆ, ಬಲವಿಲ್ಲದವನಿಗೆ ಬಲವನ್ನು, ಸೋತವನಿಗೆ ತ್ರಾಣವನ್ನು ಕೊಟ್ಟು ಆತನ ಮೇಲೆ ನಿರೀಕ್ಷೆ ಇಟ್ಟು ಆತನ ಬರುಣಕ್ಕಾಗಿ ಸಿದ್ಧವಾಗುವಂತ ಕೃಪೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. 18ನೇ ವಚನದಲ್ಲಿ ಈ ಮಾತುಗಳನ್ನ ಬರೀತಾನೆ ಪೌಲನು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಪೌಲನು ಈ ಮಾತುಗಳನ್ನ ಬರೆಯುವಾಗ ಪವಿತ್ರಾತ್ಮನ ಮುಖಾಂತರವಾಗಿ ಮುಂದೊಂದು ದಿವಸ ದೇವರ ಯೋಜನೆ ಸಂಪೂರ್ಣವಾಗುವುದನ್ನ ಎದುರು ನೋಡುತ್ತಾ ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. ದೇವರು ಈ ಲೋಕವನ್ನ ಒಂದು ದಿವಸ ವ್ಯರ್ಥತ್ವಕ್ಕೆ ಒಳಪಡಿಸುವಂತವನಾಗಿದ್ದಾನೆ. ಅದು ದೇವರ ಸಂಕಲ್ಪ. ಆದರೆ ಈ ವ್ಯರ್ಥವಾದ ಜಗತ್ತಿನಲ್ಲಿ ಬದುಕುವಂತ ಎಷ್ಟೋ ಜನರು ಆ ದಿನದಲ್ಲಿ ನಾಶವಾಗುವಂತವರಾಗಿದ್ದಾರೆ. ಆ ನಾಶನದ ಜೊತೆಗೆ ಈ ಜಗತ್ತು ಒಂದು ವಿಷಯಕ್ಕಾಗಿ ಎದುರು ನೋಡುತ್ತಿದೆ. ಆ ಉತ್ತಮವಾದಂತ, ಉನ್ನತವಾದಂತ ಕಾಂಕ್ಷೆಯಿಂದ ಕಾದಿರುವಂತ ಈ ಜಗತ್ತು ಎದುರು ನೋಡುತ್ತಿರುವ ಸಂಗತಿ ಏನೆಂಬುದಾಗಿ ಹೇಳುವಾಗ, ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವಂಥದ್ದನ್ನ ಈ ಜಗತ್ತು ಕೂಡ ಎದುರು ನೋಡುವಂಥದ್ದಾಗಿರುತ್ತದೆ ಎಂಬುದಾಗಿ ತಿಳಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂತ ನಾವು ಆ ವಿಮೋಚನೆಯಲ್ಲಿ ಪಾಲು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಆ ವಿಮೋಚನೆಯಲ್ಲಿ ದೇವ ಜನರ ಜೊತೆಯಲ್ಲಿ ದೇವರ ಸಮಕ್ಷಮದ ಆತನ ಪರಲೋಕ ರಾಜ್ಯದ ನಿತ್ಯತ್ವಕ್ಕೆ ಬಾಧ್ಯರಾಗಿ
ಆತನೊಂದಿಗೆ ಪರದೇಶನ್ನ ಸೇರುವಂತ ಸೌಭಾಗ್ಯವನ್ನ ಹೊಂದಬೇಕಾದರೆ ನಮ್ಮ ಆತ್ಮದ ರಕ್ಷಣೆಗಾಗಿ, ನಮ್ಮ ನಿತ್ಯ ಜೀವದ ಬಾಧ್ಯತೆಗಾಗಿ ಈ ಭೂಮಿ ಮೇಲೆ ಕರ್ತನು ಎಷ್ಟೋ ಆತ್ಮಗಳನ್ನ ನಮಗಾಗಿ ಹೋರಾಟ ಮಾಡಿ ಪ್ರಾರ್ಥಿಸುವಂತೆ ಇಟ್ಟಿದ್ದಾನೆ. ಅವರ ಪ್ರಾರ್ಥನೆಯ ಫಲದಿಂದ, ಅವರ ಪ್ರಯಾಸದ ಫಲದಿಂದ ಇವತ್ತು ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಆ ವಿಮೋಚನೆಯ ದಿನಕ್ಕಾಗಿ ಆ ಭರವಸೆಯನ್ನ ನಂಬಿ ಆ ನಿರೀಕ್ಷೆಯಲ್ಲಿ ಬದುಕುತ್ತಾ ಆ ದಿನವನ್ನ ಎದುರು ನೋಡುವಂತ ಕೃಪೆಯನ್ನ ಹೊಂದಿದವರಾಗಿದ್ದೇವೆ. ನಮ್ಮಂತೆಯೇ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಕೋಟ್ಯಾನು ಕೋಟಿ ದೇವಜನರು ಈ ಭೂಮಿ ಮೇಲೆ ಇದ್ದಾರೆ. ಯುಗ ಯುಗಕ್ಕೂ ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಬೇಕಾದಂತ ಆತ್ಮಗಳು ದೇವರ ಸಮೀಪಕ್ಕೆ ಬರಬೇಕಾಗಿದೆ. ಕರ್ತನ ಕೃಪೆಯುಳ್ಳ ಈ ಯೋಜನೆಯಲ್ಲಿ ಪಾಲು ಹೊಂದಬೇಕಾಗಿದೆ. ತಂದೆಯಾದ ದೇವರ ಮಗನಾದಂತ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯನ್ನ ಅಂಗೀಕರಿಸಿಕೊಂಡು ಆತನ ವಿಷಯವಾದಂತ ಸಾಕ್ಷಿಯನ್ನ ಸಾರುವವರಾಗಿ ಆತನ ಬರೋಣಕ್ಕಾಗಿ ಸಿದ್ಧವಾಗಬೇಕಾಗಿದೆ. ಪ್ರತಿ ಯುಗದಲ್ಲಿ ಈ ಕಾರ್ಯಗಳು ನಿತ್ಯ ನೂತನವಾಗಿ ಈ ಭೂಮಿ ಮೇಲೆ ನಡೆಯುತ್ತಾ ಬರಬೇಕಾದರೆ ದೇವರ ವಾಗ್ದಾನವನ್ನು ನೆರವೇರಿಸುವಂತ ಪರಿಶುದ್ಧಾತ್ಮ ದೇವರು ಯಾರನ್ನ ಆರಿಸಿಕೊಂಡಿದ್ದಾನೋ, ತಂದೆಯಾದ ದೇವರನ್ನು, ಜೀವ ಸ್ವರೂಪನಾದಂತ ದೇವರನ್ನು ಯಾರು ನಂಬಿ ಆತನ ಬರೋಣದ ನಿರೀಕ್ಷೆಯಲ್ಲಿ ಬದುಕುವಂತ ಭರವಸೆ ಹೊಂದಿದವರಾಗಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಜೀವಿಸುತ್ತಿದ್ದಾರೋ ಅವರೆಲ್ಲರನ್ನು ಕಾಲ ಕಾಲಕ್ಕೆ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿದೆ. ಆದರೆ ಅನೇಕ ದೇವ ಜನರ ಜೀವಿತದಲ್ಲಿ ದೇವರ ಬರೋಣಕ್ಕಾಗಿ ಸಿದ್ಧವಾಗಬೇಕಾದರೆ ಅವರು ಆತ್ಮಿಕವಾದ ಹೋರಾಟದಲ್ಲಿ ಪಾಲು ಹೊಂದಲು ಬೇಕಾದಂತ ಜ್ಞಾನವು, ತಿಳುವಳಿಕೆಯು, ವಿವೇಕವು ಅವರಿಗಿರುವುದಿಲ್ಲ. ಆದರೆ ಕ್ರಿಸ್ತನನ್ನ ನಂಬಿ ಭರವಸೆಯಿಂದ ಬದುಕುವಂತವರಾಗಿರ್ತಾರೆ. ಏನನ್ನ ಬೇಡಿಕೊಳ್ಳಬೇಕೆಂಬುವ ವಿಷಯವೂ ಅವರಿಗೆ ಗೊತ್ತಿರುವುದಿಲ್ಲ. ಯಾಕಂತಂದ್ರೆ ಅವರ ಆರಂಭಿಕ ದಿನಗಳು ದೇವರ ಮೇಲನ ಜ್ಞಾನದಿಂದ, ವಿವೇಕದಿಂದ, ಪರಿಶುದ್ಧವಾದಂತ ವಾಕ್ಯದ ಬಲದಿಂದ ಆಗ ತಾನೇ ಹುಟ್ಟಿದ ಮಗುವಿನಂತೆ ದೇವರ ಸನ್ನಿಧಾನದಲ್ಲಿ ವಾಕ್ಯದ ಬಲದಿಂದ ಬೆಳೆಯುತ್ತಾ ಹೋಗುವಂತದ್ದಾಗಿರುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸದಾಗಿ ಹುಟ್ಟುವ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ಸೈತಾನನು ದೇವರ ಸಭೆಯ ಮೇಲೆ ಆಕ್ರಮಣ ಮಾಡುವಂತೆ ಪ್ರತಿಯೊಬ್ಬ ದೇವ ಜನರ ಮೇಲೆ ಆಕ್ರಮಣ ಮಾಡಿ ಅವರ ನಂಬಿಕೆಯನ್ನ ಕದಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಂಥ ಸಮಯದಲ್ಲಿ ತಾನೇ ಅವರಿಗೆ ಬಹುಬಲ ದೇವರ ಆತ್ಮನಿಂದ ಒದಗಿ ಬರಬೇಕಾಗ್ತದೆ. ದೇವರನ್ನ ನಂಬಿರುವಂತ ದೇವ ಜನರು ಪಾಪದ ವಶದಿಂದ ಬಿಡುಗಡೆ ಹೊಂದಿ ದೇವರ ನೀತಿಯ ಮಾರ್ಗದಲ್ಲಿ ನಡೆದು ಆತನನ್ನೇ ಘನಪಡಿಸುತ್ತಾ ದಿನದಿಂದ ದಿನಕ್ಕೆ ದೇವರ ಮುಖವನ್ನ ಕಂಚಿನ ದರ್ಪಣದಲ್ಲಿ ಕಾಣುವಂತೆ ಪ್ರತಿದಿನವೂ ದೇವರ ಮುಖದರ್ಶನವನ್ನ ಕಾಣಲು, ತೀಕ್ಷ್ಣವಾದಂತಹ ಆತನ ಪ್ರಕಾಶವನ್ನ ಹೊಂದಲು ಅವರು ಅಭಿವೃದ್ಧಿಯಾಗುತ್ತಾ ಬರಬೇಕಾಗ್ತದೆ. ಈ ಕಾರ್ಯವನ್ನ ಪವಿತ್ರಾತ್ಮ ದೇವರು ಈ ಭೂಮಿ ಮೇಲೆ ನೆರವೇರಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಪರಿಶುದ್ಧಾತ್ಮ ದೇವರು ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳ ಜೊತೆಯಲ್ಲಿ ವಾಸಿಸುವುದಕ್ಕೆ ಬಿಟ್ಟಿದ್ದಾನೆ. ಆತನು ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಪಾಪದ ನಿಮಿತ್ತ, ನಮ್ಮ ಬಲಹೀನತೆಯ ನಿಮಿತ್ತ, ನಮ್ಮ ಅಜ್ಞಾನದ ನಿಮಿತ್ತ ನರಳಾಡುತ್ತಾ ಪ್ರಾರ್ಥಿಸುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವನ್ನ ಯಾಕೆ ಈ ಬೆಳಗ್ಗೆ ನಾವು ಓದಬೇಕೆಂಬುದಾಗಿ ತಿಳಿಯಬೇಕೆಂಬುದಾಗಿ ನಾವು ಯೋಚಿಸುವುದಾದರೆ, ಪವಿತ್ರಾತ್ಮನು ಪ್ರಾರ್ಥನೆ ಮಾಡಬೇಕಾದ್ರೆ ಪವಿತ್ರಾತ್ಮನ ಮಾತುಗಳು ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾದರೆ ದೇವರ ಆತ್ಮನಿಂದ ನಡೆಸಲ್ಪಡುವಂತ ದೇವರ ಮಕ್ಕಳ ಮುಖಾಂತರವಾಗಿ ಮಾತ್ರ ಆತನು ಪ್ರಾರ್ಥಿಸಲು ಸಾಧ್ಯ. ಈ ಲೋಕದಲ್ಲಿ ನಾಶವಾಗುತ್ತಿರುವಂತ ಕೋಟ್ಯಾಂತರ ಮನುಷ್ಯರ ಹಿತಕ್ಕಾಗಿ ಪವಿತ್ರಾತ್ಮನು ಅನುದಿನವೂ ಪ್ರಾರ್ಥಿಸಬೇಕಾಗಿದೆ.
ಪವಿತ್ರಾತ್ಮನ ಪ್ರಾರ್ಥನೆ ಮುಖಾಂತರವಾಗಿ ಮಾತ್ರ ಮಾನವನ ಭವಿಷ್ಯ ಪರಲೋಕದ ನಿತ್ಯತ್ವದಲ್ಲಿ ಅಡಕವಾಗಿದೆ. ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡದೆ ಹೋದರೆ, ನಮ್ಮನ್ನ ಉಪಯೋಗಿಸದೆ ಹೋದರೆ, ನಮ್ಮನ್ನ ನಡೆಸದೆ ಹೋದರೆ, ನಮ್ಮನ್ನ ಸಂರಕ್ಷಿಸದೆ ಹೋದರೆ ನಾವು ನಿತ್ಯ ನರಕಕ್ಕೆ ಬಾಧ್ಯರಾಗಿ ಬಿಡುತ್ತೇವೆ. ಹಾಗಾಗಿ ದೇವರ ಮಕ್ಕಳ ಜೊತೆಯಲ್ಲಿ ದೇವರ ಮಕ್ಕಳ ಹಿತಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಪವಿತ್ರಾತ್ಮನು ಎಚ್ಚರವಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಅನೇಕರಿಗೆ ಮಾತ್ರ, ಸ್ವಲ್ಪ ಜನರಿಗೆ ಮಾತ್ರ ಎಚ್ಚರವಾಗುವಂತದ್ದಾಗಿದೆ. ಕಾರಣ ಏನು? ಅನೇಕರಿಗೆ ಈ ಸತ್ಯ, ಈ ಮರ್ಮ ಗೊತ್ತಿರುವುದಿಲ್ಲ. ಯಾಕೆ ಈ ಬೆಳಗ್ಗೆ ಇಷ್ಟು ಬೇಗನೆ ನಮ್ಗೆ ಎಚ್ಚರವಾಗ್ತದೆ? ಪವಿತ್ರಾತ್ಮ ದೇವರು ನರಳಾಟದಿಂದ ನಮ್ಮನ್ನ ಎಚ್ಚರಿಸ್ತಾರೆ. ತಂದೆ ಮುಂದೆ ಪ್ರಾರ್ಥಿಸುವುದಕ್ಕೋಸ್ಕರ ನಮ್ಮೊಳಗಿದ್ದುಕೊಂಡು ಈ ಭೂಮಿ ಲೋಕದಲ್ಲಿ ನಾಶನದ ವಶದಿಂದ ಬಿಡುಗಡೆ ಆಗಬೇಕಾದಂತ ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ. ಪ್ರಾರ್ಥಿಸುವಾಗ ಈ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ನಮ್ಮೊಡನೆ ಪವಿತ್ರಾತ್ಮನೇ ಪ್ರಾರ್ಥಿಸುವಂತವನಾಗಿದ್ದಾನೆ. ಈ ಸತ್ಯವನ್ನ ನಾವು ಅರಿಯಬೇಕಾಗಿದೆ. ಅದಕ್ಕಾಗಿ ಪವಿತ್ರಾತ್ಮನ ಈ ಪಿಸು ಮಾತಿಗೆ ಬೆಳಗಿನ ಜಾವದಲ್ಲಿ ನಮ್ಮ ಹೃದಯವು ಬೆಲೆಯನ್ನು ಕೊಡುವಂತದ್ದಾಗಿದೆ, ನಮ್ಮನ್ನು ಎಚ್ಚರಪಡಿಸುವಂತದ್ದಾಗಿದೆ. ಪವಿತ್ರಾತ್ಮನ ಈ ಒಂದು ಉದ್ದೇಶಕ್ಕೆ ಸ್ಪಂದಿಸಲು ಎಚ್ಚರವಾಗಿ ಆತನ ಚಿತ್ತವನ್ನ ನೆರವೇರಿಸಲು ಆತನ ಕೈಗೆ ಒಪ್ಪಿಸಿಕೊಡಲು ಈ ಬೆಳಗಿನ ಜಾವದಲ್ಲಿ ನಾವು ಎಚ್ಚರವಾಗುವಂತವರಾಗಿದ್ದೇವೆ. ದೇವದೂತರು ನಮ್ಮನ್ನು ಎಚ್ಚರಪಡಿಸುವಂತವರಾಗಿದ್ದಾರೆ. ಅನೇಕ ಸಾರಿ ನಾವು ಮರೆತು ಮಲಗಿ ಬಿಡುತ್ತೇವೆ. ಅನೇಕ ಸಾರಿ ಅದರ ಯೋಚನೆ ಭಾವನೆಗಳಿಲ್ಲದೆ ನಾವು ಸಂಪೂರ್ಣವಾಗಿ ಮರೆತು ಜೀವಿಸುತ್ತಿರುತ್ತೇವೆ. ಆದರೆ ದೇವರ ಆತ್ಮನು ನಮಗರಿವಿಲ್ಲದೆ ನಮ್ಮನ್ನು ಎಚ್ಚರಪಡಿಸ್ತಾರೆ. ಅನೇಕರು ಬೆಳಗ್ಗೆ ಎಚ್ಚರವಾಗುವಾಗ ಈ ಆಲೋಚನೆಗಳನ್ನ ಅವರು ಹೊಂದಿದವರಾಗಿರುವುದಿಲ್ಲ, ಈ ತಿಳುವಳಿಕೆ ಅವ್ರಿಗಿರುವುದಿಲ್ಲ. ಈ ಸಮಯದಲ್ಲಿ ನಾನು ಮಾಡಬೇಕಾದ ಕಾರ್ಯವೇನೆಂಬುದು ಕೂಡ ಅವರಿಗೆ ಅರ್ಥಿರುವುದು. ಆದರೆ ದೇವರ ಆತ್ಮನು ಅವರ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾವು ಮೊಣಕಾಲೂರಿ ನಾಶವಾಗುತ್ತಿರುವಂತ ದೇವ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ರಕ್ಷಣೆಗಾಗಿ, ನಿತ್ಯ ಜೀವಕ್ಕಾಗಿ, ಸತ್ಯದ ಸುವಾರ್ತೆಗಾಗಿ ಹೋರಾಟ ಮಾಡುತ್ತಿರುವಂತ ದೇವರ ಜನರ ಹಿತಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಲ್ಲಿ ಸಿಕ್ಕಿ ಬಳಲುತ್ತಿರುವಂತ, ಬಂಧನದಲ್ಲಿ ಸಿಕ್ಕಿ ದೇವರ ಸುವಾರ್ತೆ ಸೇವೆಯನ್ನ, ದೇವರ ಆರಾಧನೆಯನ್ನ ಕಳೆದುಕೊಂಡಿರುವಂತ ದೇವರ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಬಡತನದಲ್ಲಿ, ಕಷ್ಟದಲ್ಲಿ, ಸಾಲದ ಬಾಧೆಯಲ್ಲಿ ಸಿಕ್ಕಿಕೊಂಡು ದೇವರ ಸನ್ನಿಧಾನಕ್ಕೆ ಬರಲಿಕ್ಕಾಗದೆ ತೊಳಲಾಡುತ್ತಿರುವಂತ ದೇವ ಜನರಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಈ ಲೋಕದಲ್ಲಿ ಎಲ್ಲ ಮಾನವರ ಪರಿಸ್ಥಿತಿಗೆ ತಕ್ಕಂತೆ ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಲು ಪವಿತ್ರಾತ್ಮ ದೇವರು ತನ್ನ ಮಕ್ಕಳನ್ನ ಎಚ್ಚರಪಡಿಸುವಂತನಾಗಿದ್ದಾನೆ. ಅದಕ್ಕಾಗಿಯೇ ಒಂದು ಸಣ್ಣ ಗುಂಪು ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ದೇವ ಜನರ ಹಿತಕ್ಕಾಗಿ, ರಕ್ಷಣೆಗಾಗಿ, ವಿಮೋಚನೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಮ್ಮನ್ನು ಎಚ್ಚರಪಡಿಸುವಾಗ ಪವಿತ್ರಾತ್ಮನ ಈ ಒಂದು ಕಾರ್ಯದಲ್ಲಿ ಸಹಕಾರಿಗಳಾಗಿ ನಾವು ನಿಲ್ಲುವುದಾದರೆ ಪವಿತ್ರಾತ್ಮನ ಮನೋಭಾವನೆಗಳನ್ನ ನಾವು ಅರ್ಥ ಮಾಡಿಕೊಳ್ತೇವೆ. ಪವಿತ್ರಾತ್ಮನ ಜೊತೆಯಲ್ಲಿ ನಾವು ಸಹಕರಿಸುತ್ತೇವೆ. ಪವಿತ್ರಾತ್ಮನ ಈ ಯೋಚನೆಯಲ್ಲಿ ನಾವು ಸಹಕರಿಸುವ ಮಕ್ಕಳಾಗಿ ಜೀವಿಸುವುದಾದರೆ ದೇವರ ಆತ್ಮನು ಅತಿ ಹೆಚ್ಚವಾಗಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಪಡುವಂತವನಾಗಿದ್ದಾನೆ. ಮತ್ತು 24 ಗಂಟೆಗಳ ಕಾಲ ಆತನ ಮಹಿಮೆಯುಳ್ಳ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ಮತ್ತು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುತ್ತಾ ದೇವರ ನಾಮಕ್ಕೆ ಘನತೆಯನ್ನು ಉಂಟು ಮಾಡುತ್ತಾ ದೇವರ ರಾಜ್ಯದ ಸತ್ಯದ ಸುವಾರ್ತೆಯನ್ನು ಸಾರಲು ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ಈ ಸತ್ಯವನ್ನ ದೇವರ ಮಕ್ಕಳು ಅರಿಯಬೇಕಾಗಿದೆ. ಅದಕ್ಕಾಗಿಯೇ ಈ ಬೆಳಗಿನ ಜಾವದಲ್ಲಿ ನಾವು ಎಚ್ಚರವಾಗಬೇಕಾಗಿದೆ. ಈ ಸತ್ಯವನ್ನು ತಿಳಿಸುವ ಹಾಗೆ
ಪವಿತ್ರಾತ್ಮ ದೇವರು ತನ್ನ ಮಕ್ಕಳ ಜೊತೆಯಲ್ಲಿ ಕಾರ್ಯ ಮಾಡಲಿ, ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ದೇವರಾತ್ಮನು ಅವರನ್ನು ಎಚ್ಚರಪಡಿಸಲಿ. ಈ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಿ ದೇವರ ಈ ಯೋಜನೆಯಲ್ಲಿ ಪಾಲು ಹೊಂದಿ ಪವಿತ್ರಾತ್ಮನಿಗೆ ಸಹಕರಿಸುವಂತ ಕಾರ್ಯಗಳು ದೇವರ ಮಕ್ಕಳ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಲಿ. ಪರಿಶುದ್ಧ ದೇವದೂತರು ದೇವರ ರಾಜ್ಯದ ಹಿತಕ್ಕಾಗಿ ಪ್ರಾರ್ಥಿಸಬೇಕಾದಂತ ದೇವರ ಮಕ್ಕಳನ್ನ ಎಚ್ಚರಪಡಿಸಿ ಪವಿತ್ರಾತ್ಮ ದೇವರವರ ಹೃದಯದಲ್ಲಿ ನೆಲೆಗೊಂಡು ಮಾಡಬೇಕಾದಂತ ವಿಜ್ಞಾಪನೆಗಳನ್ನ ದೇವರ ಮುಂದೆ ಯಜ್ಞವನ್ನಾಗಿ, ಯಜ್ಞವೇದಿಯ ಧೂಪವನ್ನಾಗಿ ದೇವರ ಪರಲೋಕ ರಾಜ್ಯದ ಸಿಂಹಾಸನಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಭೂಮಿಯ ಮೇಲೆ ತನ್ನ ಮಕ್ಕಳನ್ನ ವಿಮೋಚಿಸುವುದಕ್ಕೋಸ್ಕರ ಈ ಕೊನೆ ಕಾಲದಲ್ಲಿ ತನ್ನ ಭಕ್ತರ ಹೃದಯದಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ನಮಗೇ ಗೊತ್ತಿಲ್ಲದೆ ನರಳಾಡುತ್ತಾ ಬೀಡುವಂತವನಾಗಿದ್ದಾನೆ. ಆ ನರನಾಟದ ದೆಸೆಯಿಂದಲೇ ನಾವು ಎಚ್ಚರವಾಗ್ತೇವೆ. ಹಾಗಾದಾಗ ಮಾತ್ರ ನಾವೆದ್ದು ಪುನಃ ಹೃದಯದಿಂದ ದೇವರಿಗೆ ಪವಿತ್ರಾತ್ಮ ದೇವರು ವಿಜ್ಞಾಪಿಸಲು ಅನುವು ಮಾಡಿಕೊಡ್ತೇವೆ. ನಮಗೆ ಗೊತ್ತಿಲ್ಲಾರದಂತ ವಿಷಯಗಳಲ್ಲಿ ಪ್ರಾರ್ಥಿಸುತ್ತಾ ಇರುತ್ತೇವೆ. ದೇವರ ಚಿತ್ತವನ್ನ ನೆರವೇರಿಸ್ತಾ ಇರ್ತೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಿರ್ತಾನೆ. ಪರಲೋಕದ ಸಿಂಹಾಸನದಲ್ಲಿರುವಂತ ಸಕಲ ದೇವದೂತ ಜನರು ನಮ್ಮ ಹೃದಯದಲ್ಲಿ ದೇವರ ಆತ್ಮನ ನರಳಾಟವನ್ನು, ಆತನು ಮಾಡುವಂತ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಲಾಲಿಸುತ್ತಾ ಸದುತ್ತರವನ್ನ ತರಲು ಕಾತುರದಿಂದ ಆತುರವಾಗಿ ಕಾಯುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ಬೆಳಗು ನಮಗೆ ಸಿಗುವಂತ ದೇವರ ಉಚಿತಾರ್ಥ ವರವಾಗಿದೆ. ಪ್ರತಿ ದಿನವೂ ಆತನು ಕೊಡುವಂತ ಪರಿಶುದ್ಧವಾದಂತ ಉನ್ನತವಾದಂತ ಕೃಪೆಯುಳ್ಳಂತ ಕ್ಷಣವಾಗಿದೆ. ಈ ಆಯುಷ್ಕಾಲಗಳಲ್ಲಿ, ಈ ಪ್ರವಾಸದ ದಿನಗಳಲ್ಲಿ ದೇವರ ಮಹಿಮೆಗಾಗಿ ಜೀವಿಸುವಂತ, ದೇವರ ಆತ್ಮನಿಗೆ ಸ್ಪಂದಿಸಿ ಬದುಕುವಂತ ಅವಕಾಶವನ್ನ ಕೆಲವರಿಗೆ ಮಾತ್ರ ದೇವರು ಕೊಟ್ಟಿದ್ದಾನೆ. ಆ ಕೆಲವರಲ್ಲಿ ನಾನು ಮತ್ತು ನೀವು ಒಬ್ಬರಾಗಿದ್ದೇವೆ. ಪ್ರಾರ್ಥಿಸುವಂತ ಈ ಅವಕಾಶ ಎಲ್ಲರಿಗೂ ಸಿಕ್ಕುವುದಿಲ್ಲ. ಈ ಸಮಯದಲ್ಲಿ ಪ್ರಾರ್ಥಿಸುವಂತ ಅವಕಾಶ ಎಲ್ಲರಿಗೂ ಒದಗುವುದಿಲ್ಲ. ಆದುದರಿಂದ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರ, ದೇವರ ಚಿತ್ತವನ್ನ ಅರಿತಂತ ಪವಿತ್ರಾತ್ಮ ದೇವರು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಹಂಬಲದಿಂದ ಪ್ರಾರ್ಥಿಸಲು ಈ ಬೆಳಗ್ಗೆ ನಮ್ಮನ್ನ ಎಚ್ಚರಪಡಿಸಿದ್ದಾನೆ. ನಮಗರಿವಿಲ್ಲದೆ ಆತನ ಕೋರಿಕೆ ದೇವರ ರಾಜ್ಯಕ್ಕೆ ಮುಟ್ಟಬೇಕಾಗಿದೆ. ಆ ಕಾರಣದಿಂದ ಪ್ರತಿ ಬೆಳಗು ನಾವು ಎಚ್ಚರವಾಗಿ ಪ್ರಾರ್ಥಿಸುವಂತ ಈ ಕಾರ್ಯಕ್ರಮದಲ್ಲಿ ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಲಿ. ದೇವರ ಯೋಜನೆ ಸಂಪೂರ್ಣವಾಗಲಿ. ಆತನ ಬರೋಣವು ಬೇಗನೆ ಆಗಲಿ. ನಾಶವಾಗುತ್ತಿರುವಂತ ದೇವ ಜನರು ಈ ಲೋಕದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ವಿಮೋಚನೆಯನ್ನು ಹೊಂದುವಂತಾಗಲಿ. ಆ ಪರಲೋಕ ರಾಜ್ಯದ ಆ ಒಂದು ದೇವರ ಪ್ರಸನ್ನತೆಯನ್ನ ಅನುಭವಿಸಿ ಆ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ದೇವರು ಕಾರ್ಯ ಮಾಡಿ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಸವಿತಾ ಅವರಿದ್ದಾರೆ, ಹಾಗೂ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ. ದಯಮಾಡಿ ನೀವು ಈ ಪ್ರಾರ್ಥನೆಯನ್ನ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಹಿರಿಯರಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡಿ ರಕ್ಷಿಸಲ್ಪಡಬೇಕಾದಂತ ದೇವ ಜನರ ವಿಮೋಚನೆಗಾಗಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ, ಅವ್ರನ್ನ ಎಚ್ಚರಪಡಿಸಲಿ, ದೇವರ ಸಾನ್ನಿಧಾನಕ್ಕೆ ಬರಮಾಡಲಿ ಎಂಬುದಾಗಿ, ಹಾಗೂ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಲ್ಲಿ ಸಿಕ್ಕಿ ಕಷ್ಟಪಡುತ್ತಿರುವಂತ ದೇವರ ಮಕ್ಕಳಿಗಾಗಿ ಪವಿತ್ರಾತ್ಮ ದೇವರು, ಪರಲೋಕದ ದೂತರು ಅವರ ಸಂಕಷ್ಟಗಳಿಗೆ ಸ್ಪಂದಿಸಿ ಬಿಡುಗಡೆ ನೀಡಿ ಅವರನ್ನ ಆಶೀರ್ವದಿಸಿ ದೇವರ ನಾಮದ ಘನತೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿರುವಂತಹ ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಂತರ ಮುಕ್ತಾಯದ ಪ್ರಾರ್ಥನೆಯನ್ನ ನಾನು ಮಾಡುವಂತನಾಗಿದ್ದೇನೆ. Hallelujah. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ, ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ. ಮಹಿಮೆಯುಳ್ಳ ತಂದೆಯೇ, ನಿಮಗೆ ಸ್ತೋತ್ರವಾಗು. ಆತ್ಮವಾಗಿರುವ ಆತನೇ, ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ನಿಮಗೆ ಸ್ತೋತ್ರ ಉಂಟಾಗಿದೆ. ಕೃಪೆಯ ಆತ್ಮನೇ, ನಿಮಗೆ ಸ್ತೋತ್ರ. ತೇಜೋಮಯನಾದ ಆತ್ಮನೇ, ನಿಮಗೆ ಸ್ತೋತ್ರ ಉಂಟು. ಜೀವವನ್ನುಂಟು ಮಾಡುವ ಆತ್ಮನೇ, ನಿಮಗೆ ಸ್ತೋತ್ರಪ್ಪ. ಕ್ರಿಸ್ತನ ಆತ್ಮನೇ, ನಿಮಗೆ ಸ್ತೋತ್ರ.
ತಿಳುವಳಿಕೆಯನ್ನು ಹುಟ್ಟಿಸುವ ಆತ್ಮ ನಿನಗೆ ಸ್ತೋತ್ರ. ಯೆಹೋವನ ಭಯವನ್ನು ಕೊಡುವ ಆತ್ಮ ನಿನಗೆ ಸ್ತೋತ್ರ. ಎಲ್ಲಾ ನಾಮಕ್ಕೂ ಮೇಲಾದ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮದ ಮಹತ್ವ ಸಮೀಪ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಬಲವಾದ ದುರ್ಗವಾಗಿರುವ ಆತ ನಿಮಗೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಭಯಂಕರನು ಆದ ನಿನ್ನ ಹೆಸರಿಗೆ ಸ್ತೋತ್ರ ಉಂಟಾಗಲಿ. ಮಹೋನ್ನತನಾದ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೇ, ಯೇಸು ರಾಜ, ನಿನಗೆ ಸ್ತೋತ್ರ 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 ಸ್ವಾಮಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಸಮಸ್ತವನ್ನು ಸೃಷ್ಟಿ ಮಾಡಿದಾತ ನಿನಗೆ ಸ್ತೋತ್ರ ಉಂಟಾಗಲಿ. ತಂದೆ ತಾಯಿಗೂ ಸ್ವಾಮಿ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ಸ್ವಾಮಿ ಈ ನಿನ್ನ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ನೀನು ಕೂಡಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಒಂದು ಸಭೆಗೆ ಬರಬೇಕಾಗಿರೋರು ಆದಷ್ಟು ಬೇಗನೆ ಬರುವಂತೆ ಮಾಡಪ್ಪ. ಇನ್ನು ಹೆಚ್ಚಿನ ಜನರು ಸ್ವಾಮಿ ಈ ಒಂದು ಕೂಟದಲ್ಲಿ ಸೇರುವಂತೆ ನೀನು ಅದ್ಭುತ ಕಾರ್ಯವನ್ನು ಮಾಡುವುದೇ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತ, ನೀವೆಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ಸ್ವಾಮಿ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು. ತಿಳಿಯದು ನಾವೇನಾದ್ರೂ ಪಾಪಗಳು ಮಾತ್ರ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಸ್ವಾಮಿ ಪ್ರತಿದಿನವೂ ನೀವು ಎಚ್ಚರಿಸಿ ನಿನ್ನ ಒಂದು ಮಾರ್ಗದಲ್ಲಿ ಕಂಡುಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂದಾಗಿ ಸ್ವಾಮಿ ನಿನ್ನಲ್ಲಿ ಮೊರೆಯಿಟ್ಟು ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿಕೊಡು ದೇವ. ಪ್ರತಿದಿನವೂ ಪ್ರತಿ ಗಳಿಗೆಯಲ್ಲಿ ಸ್ವಾಮಿ ನಿನ್ನನ್ನು ಮರೆಯದಂತೆ ನಿನ್ನ ನಾಮದಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸು ದೇವ. ಒಂದೊಂದು ಹೆಜ್ಜೆ ಇಡುವಾಗಲೂ ಸ್ವಾಮಿ ನಾವು ನಿನ್ನನ್ನು ಎಂದೂ ಮರೆಯದಂತೆ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಅಪ್ಪ ತಂದೆ, ಬೋಧಕರು ತಿಳಿಸಿಕೊಟ್ಟಂತ ವಾಕ್ಯಗಳನ್ನು ಆಶೀರ್ವದಿಸು. ಆ ವಾಕ್ಯಗಳನ್ನು ಗುಣಾರ್ಥಗಳನ್ನು ನಮಗೆ ತಿಳಿಸಿಕೊಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಾವು ನಿನ್ನ ಸತ್ಯವೇದ ವಾಕ್ಯಗಳನ್ನು ಅರ್ಥಕೊಂಡು ಇತರರಿಗೆ ಮಾದರಿಯಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡುದು ಸ್ವಾಮಿ. ಅದು ಕರ್ತ, ಈ ನಿನ್ನ ಸತ್ಯವೇದದ ವಾಕ್ಯಗಳು ಪ್ರತಿಯೊಬ್ಬರ ಬಾಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸ್ವಾಮಿ ಮಾತಾಡುವಂತೆ ನೀನು ಅದ್ಭುತವನ್ನು ಮಾಡಪ್ಪ. ಇವತ್ತಿನ ಸತ್ಯ ದೇವರು ಯಾರೆಂದು ನಾವು ತಿಳಿದುಕೊಳ್ಳುವಂತೆ ಈ ಲೋಕದಲ್ಲಿ ಸ್ವಾಮಿ ಇನ್ನೂ ಎಷ್ಟೋ ಜನ ನಿನ್ನನ್ನು ಕಂಡುಕೊಳ್ಳುತ್ತೀರ ಇದ್ದಾರಪ್ಪ, ಮಾರ್ತಿದ್ದಾರೆ ಸ್ವಾಮಿ. ಸತ್ಯ ದೇವರು ಯಾರೆಂದು ಇನ್ನು ತಿಳ್ಕೊಳ್ಳಿಲ್ಲ ಸ್ವಾಮಿ. ದೇವ, ಸತ್ಯ ಏನೆಂಬುದು ಅವರು ಅರ್ಥಕೊಳ್ಳುವಂತೆ ಅವರ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಒಳ್ಳೆಯ ಆಲೋಚನೆಗಳೊಂದಿಗೆ ನಾವು ನಿಮ್ಮಲ್ಲಿ ಬೆಳೆಯುವಂತೆ ನಮ್ಮನ್ನೆಲ್ಲರನ್ನು ಕರುಣಿಸುತ್ತೇವ. ಸ್ತೋತ್ರ ಸ್ತೋತ್ರ ಸ್ವಾಮಿ. ಅಪ್ಪ, ಬೋಧಕರು ಪ್ರತಿದಿನವೂ ಸ್ವಾಮಿ ಪ್ರತಿಯೊಂದು ವಿಷಯಗಳಿಗೂ ಪ್ರಾರ್ಥನೆ ಮಾಡಿ ಅಂತ ಬಿಟ್ಟು ಹೇಳುವಾಗ ಈ ಪ್ರಾರ್ಥನೆಯು ನಿನ್ನ ಪಾದಕ್ಕೆ ಅರ್ಪಿತವಾಗಲಿ ಸ್ವಾಮಿ. ಈ ಪ್ರಾರ್ಥನೆಗಳ ಮುಖಾಂತರ ಸ್ವಾಮಿ ನಾವು ಏನೇನ್ ನಿನ್ನಲ್ಲಿ ಬೇಡಿದ್ದೇವ ಸ್ವಾಮಿ ಅದನ್ನೆಲ್ಲ ನೀನು ಆಶೀರ್ವಾದ ಮೂಲಕ ನೆರವೇರಿಸಿಕೊಡಪ್ಪ. ಹೌದು ಕರ್ತ, ಎಷ್ಟೋ ಜನಗಳು ಸ್ವಾಮಿ ಇವತ್ತಿನ ದಿವಸ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ ಇದ್ದಾರೆ ಸ್ವಾಮಿ. ಅವರೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಈ ಲೋಕದಲ್ಲಿರುವ ಪ್ರತಿಯೊಂದು ಹೃದಯಗಳನ್ನು ಬಲ್ಲವನಾಗಿದ್ದೀಯಪ್ಪ ನೀನು. ಹೌದು ಕರ್ತನೆ, ನಿನ್ನ ಮಕ್ಕಳನ್ನು ನೀನು ಈ ಲೋಕಕ್ಕೆ ಆದಾಮ ಅವಳಿಂದ ಮಾಡಿದಂತ ಒಂದು ಪಾಪಕ್ಕಾಗಿ ಈ ಲೋಕದಲ್ಲಿ ಬಂದಕ್ಕಂತ ನಿನ್ನ ಮಕ್ಕಳನ್ನು ನೀವು
ನೋಡಿ ಸ್ವಾಮಿ, ಆ ಪಾಪಗಳನ್ನೆಲ್ಲ ನೋಡಿ ನೋಡಿ ಸ್ವಾಮಿ, ಒಬ್ಬನೇ ತಂದೆಯಾದ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ವಿ. ಈ ಪಾಪಗಳೆಲ್ಲ ಹೊತ್ತುಕೊಂಡು 33 ವರ್ಷ ಸ್ವಾಮಿ ಈ ಲೋಕದಲ್ಲಿ ನೀವು ಜೀವಿಸಿ ನಿನ್ನ ಮಕ್ಕಳಿಗೆ ಸುವಾರ್ತೆಯನ್ನು ಸಾರಿ, ಪ್ರತಿಯೊಬ್ಬರು ಈ ಒಂದು ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ಸಾರಿ ನೀವು ಕೂಡ ಒಂದು ಪರಲೋಕ ರಾಜ್ಯವನ್ನು ಕಾಣ್ರಿ ಅಂತ ಹೇಳ್ಬಿಟ್ಟು ಹೋದಂತ ದೇವರು ನೀವು ಸ್ವಾಮಿ. ನಮ್ಮ ಪಾಪಗಳೆಲ್ಲ ಹೊತ್ತು ಪ್ರತಿಯೊಬ್ಬರ ಮನುಷ್ಯರಲ್ಲಿ ಸ್ವಾಮಿ ನಿನ್ನನ್ನು ತಿಳಿಯದೆ ಇರುವಾಗ ನಿನ್ನ ನಾನಾ ರೀತಿಯಾಗಿ ಹಿಂಸೆಯನ್ನು ಕೊಟ್ಟು ಶಿಲುಬೆಯಲ್ಲಿ ನಿನ್ನನ್ನು ಒತ್ತಿಸಿ ಕಲ್ವಾರಿ ಶಿಲುಬೆಗೆ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡದಂತ, ನಮಗಾಗಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ದೇವರು ನೀವು ಸ್ವಾಮಿ. ಇವತ್ತು ನಾವು ನಿಮ್ಗೆ ಏನು ಕೊಡ್ತಾ ಇಲ್ಲಪ್ಪ. ತಂದೆ, ನೀವೇ ಹೇಳಿದ್ರಿ, ನಿಮ್ಮ ಕಡೆಯಿಂದ ನಮ್ಗೆ ಏನು ನಾನು ಕೇಳಲ್ಲಪ್ಪ, ನಿಮ್ಮ ಹೃದಯವನ್ನು ಕೊಡ್ರಿ ಅಂತ ಕೇಳಿದ್ರ. ಇವತ್ತು ನಾವು ಆ ಹೃದಯಗಳನ್ನು ಕೊಡೋದು ಕೂಡ ಶಕ್ತರಾಗಿಲ್ಲ, ಆ ತರ ಇದ್ದೀವಿ ಸ್ವಾಮಿ. ಯಾಕಂದ್ರೆ ಈ ಲೋಕದಲ್ಲಿ ಬರೀ ಪಾಪಗಳೇ ತುಂಬಿಕೊಂಡಿದೆ ಸ್ವಾಮಿ. ಇನ್ನು ಮುಂದೆ ಆದ್ರೂ ಸ್ವಾಮಿ ನಾವು ಬೋಧಕರು ನಮಗೆ ತಿಳಿಸಿಕೊಡುವಾಗ ಅವನ್ನ ಅರ್ಥಕೊಂಡು ಪಾಪಗಳು ಮಾಡದಂತೆ ನಿನ್ನ ಒಂದು ರಾಜ್ಯಕ್ಕೆ ಬಾಧ್ಯರಾಗಿ ನಾವು ಬರುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದು ಕರ್ತ, ಈಗ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸು. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು. ಇನ್ನು ಹೆಚ್ಚು ಹೆಚ್ಚಾಗಿ ಸ್ವಾಮಿ ಈ ವಾಕ್ಯಗಳೊಟ್ಟಿಗೆ ಜನಗಳು ಬಂದು ಈ ಕೂಟದಲ್ಲಿ ಸೇರಿ ಈ ವಾಕ್ಯಗಳನ್ನು ಕಲಿತು ಈ ವಾಕ್ಯಗಳ ಒಂದು ಗೂಢಾರ್ಥಗಳನ್ನು ಸ್ವಾಮಿ ಅರ್ಥಕೊಂಡು ನಾವು ಎಲ್ಲರೂ ನಡೆಯುವಂತೆ ಅದ್ಭುತವನ್ನು ಮಾಡಿ ಸ್ವಾಮಿ. ಈ ಕೂಟಕ್ಕೆ ಪ್ರತಿಯೊಬ್ಬರು ಸೇರುವಂತೆ ನೀನು ಎಚ್ಚರಿಸು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಕೂಟದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾನೆ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರಮಾಡಿ ಒಂದೊಂದು ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು. ಯಾರ್ಯಾರ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿದೆ ನೀನು ಬಲ್ಲವನಾಗಿದೆಯಪ್ಪ. ಎಲ್ಲವನ್ನು ತಿಳಿದಾತನು ಬಲ್ಲವನು. ನೀವು ಹೇಳಿದ್ರೆ ನಿಮ್ಮ ಕಷ್ಟ ದುಃಖ ಚಿಂತೆ ಏನಿದ್ರು ನನ್ನ ಮೇಲೆ ಹಾಕಿ ನಡೆಸ್ತೀನಿ ಅಂತ ಹೇಳಿದಂತ ದೇವರು ನೀವು ಇವತ್ತು ಸ್ವಾಮಿ ನಿನ್ನ ಮಕ್ಕಳು ಮಾಡುವಂತ ಪ್ರತಿಯೊಂದು ವಿಷಯಗಳು ನೀನು ಅರ್ಥವನಾಗಿದೆಯಪ್ಪ. ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು, ಒಳ್ಳೆ ಮನಸ್ಸು ಕೊಡು, ಇತರರಿಗೆ ಮಕ್ಕಳಿಗೆ ಮಾದರಿಯಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸಿ ನಡೆಸು, ಕಾಯ್ದು ಕಾಪಾಡು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ದೇವ, ಈ ದಿನದಲ್ಲಿ ಎಲ್ಲಾ ಬೋಧಕರನ್ನು ಕೂಡ ಸ್ವಾಮಿ, ಈ ಲೋಕದಲ್ಲಿ ಎಷ್ಟೋ ಜನ ಬೋಧಕರು ಇದ್ದಾರಪ್ಪ. ಅವರೆಲ್ಲರೂ ಸತ್ಯವೇದ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಆನ್ಲೈನ್ ಮುಖಾಂತರನೇ ಸ್ವಾಮಿ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ. ಅದು ಬೇಡಪ್ಪ. ಪ್ರತಿಯೊಬ್ಬರಿಗೆ ಯಾರ್ಯಾರು ಇದನ್ನ ದೇವ್ರನ್ನ ಅನ್ಕೊಂಡಿಲ್ವೋ ಅಂತವ್ರು ಎಲ್ಲರಿಗೂ ನೀ ಸುವಾರ್ತೆಯನ್ನು ಸಾರುವಂತೆ ಎಲ್ಲಾ ಬೋಧಕರನ್ನು ಕೂಡ ನೀನು ಎಚ್ಚರಿಸು ಸ್ವಾಮಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಆಶೀರ್ವದಿಸು, ಅವರು ಮಾಡುವಂತ ಸೇವೆಯನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಕೂಡ ಆಶೀರ್ವದಿಸು. ಎಲ್ಲಾ ಸಭೆಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಸೇವಕರನ್ನು, ನಿನ್ನ ಭಕ್ತಾದಿಗಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು. ಇನ್ನು ಸ್ವಾಮಿ ಅಪ್ಪ ತಂದೆ ಅವ್ರಿಗೆ ಅಗತ್ಯ ಇರುವಂತೆ ಪಾಲಿಸ್ಕೊಡು. ಯಾಕೆಂದ್ರೆ ಸ್ವಾಮಿ ಎಷ್ಟೋ ಜನ ಸ್ವಾಮಿ ಇವತ್ತಿನ ದಿವಸ ನಿನ್ನನ್ನೇ ನಂಬಿಕೊಂಡು ನಿನ್ನ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವದಿಸಿ ಅವ್ರಿಗೆ ಹೆಚ್ಚಿನ ಬಲವನ್ನು ಶಕ್ತಿಯನ್ನು ಕೊಡು. ಅವ್ರಿಗೆ ಅಗತ್ಯ ಇರುವಂತೆ ಪಾಲಿಸಿಕೊಟ್ಟು ನಡೆಸು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಇವತ್ತಿನ ದಿವಸ ಲೋಕದಲ್ಲಿ ಎಷ್ಟೋ ಅನಾಥಾಶ್ರಮಗಳಿದಪ್ಪ. ಈ ಅನಾಥಾಶ್ರಮಗಳು ಸ್ವಾಮಿ, ನೀವು ಒಂದೊಂದು ಅನಾಥಾಶ್ರಮದಲ್ಲಿ ಒಬ್ಬೊಬ್ಬ
ದೂತರನ್ನು ಕಳಿಸಿ ಕಾವಲಿರಿಸಪ್ಪ. ಹೌದು ಕರ್ತನೆ, ಅನಾಥ ಮಕ್ಕಳು ಏನ್ ಅಂತ ಬಿಟ್ಟು ನೀನ್ ತಿಳ್ಕೊಂಡಿದ್ಯಪ್ಪ. ಎಷ್ಟೋ ಜನ ಮಕ್ಕಳನ್ನ ತಗೊಂಬಂದು ಗೊತ್ತಿಲ್ದಿರೋ ಮತ್ತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ ಮಕ್ಕಳನ್ನೆಲ್ಲ ತಗೊಂಬಂದು ಸ್ವಾಮಿ ಅವರು ಸಾಕುವಾಗ ಅವರೊಟ್ಟಿಗೆ ನೀನ್ ಇರ್ಬೇಕು ಸ್ವಾಮಿ. ಆ ಅನಾಥಾಶ್ರಮ ಮಕ್ಕಳನ್ನು ನೀನ್ ಆಶೀರ್ವದಿಸು, ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಜನಗಳೆಲ್ಲರೂ ಅವಳಿಗೆಲ್ಲ ಸಹಾಯ ಮಾಡುವಂತೆ ನೀನು ಆಶೀರ್ವಾದ ಮಾಡಪ್ಪ. ಹೌದು ಕರ್ತನೆ, ಇವತ್ತಿನ ದಿವಸ ಎಲ್ಲಿ ಏನೇ ಆಗಿರ್ಲಿ ಸ್ವಾಮಿ, ಅನಾಥಾಶ್ರಮ ಫೋನ್ಗಳು ಮಾಡ್ತಾರೆ. ಈಗ ನಮ್ ಕಡೆ ಇದಿದೆ, ಬಂದು ತಗೊಂಡೋಗಿ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇತರ ಯಾವುದೇ ವಸ್ತುಗಳಾಗಿರ್ಬೋದು, ಆಗಿರ್ಬೋದು ಸ್ವಾಮಿ, ಅವ್ರಿಗೆ ಫೋನ್ ಮಾಡಿ ಬಂದು ತಗೊಂಡು ಹೋಗೋ ರೀತಿಯಲ್ಲಿ ಬರ್ತಾರೆ, ತಗೊಂಡು ಹೋಗ್ತಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಅನಾಥಾಶ್ರಮಗಳನ್ನು ಆಶೀರ್ವದಿಸು, ಬಲಪಡಿಸು. ಈ ದಿನದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಇನ್ನು ಮುಟ್ಟು ಸ್ವಾಮಿ. ಹೌದು ಕರ್ತನೆ, ಅವರು ಅನಾರೋಗ್ಯದಲ್ಲಿ ಬಳಲುವಾಗ ಅಪ್ಪ ಅಂತ ನಿನ್ನಲ್ಲಿ ಬೇಡ್ತಾರೆ ಸ್ವಾಮಿ. ಆ ಕ್ಷಣದಲ್ಲಿ ನೀನಿದ್ದು ಅವರನ್ನು ಆಶೀರ್ವದಿಸು, ಗುಣಪಡಿಸು. ನೀನು ಮಾಡಿದಂತ ಉಪಕಾರವನ್ನು ಸ್ಮರಿಸಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗುವಂತೆ ನೀನು ಅವರೆಲ್ಲರನ್ನು ಆಶೀರ್ವಾದ ಮಾಡ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಇನ್ನು ಸ್ವಾಮಿ ಇನ್ನು ಎಷ್ಟೋ ಜನಗಳು ಇದಾರೆ ಅಪ್ಪ, ಅವರೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತಾಡು ಸ್ವಾಮಿ. ಈ ಲೋಕದಲ್ಲಿ ಏನ್ ನಡೀತಾ ಇದೆ ನಿನ್ ಗೊತ್ತಿದೆ ಸ್ವಾಮಿ. ಸಮಸ್ಯೆಗಳು, ದುಃಖಗಳು, ಮೋಸಗಳು ಎಷ್ಟೋ ಸ್ವಾಮಿ ಹೇಳಕ್ಕಾಗ ನಾವು ನೋಡಿ 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 ಸ್ವಾಮಿ ಇವರಿಗೆ ಯಾವ ರೀತಿನಲ್ಲಿ ಇವರೆಲ್ಲ ಮುಂದೆ ಸತ್ಯದ ಮಾರ್ಗ ಕಡೆ ಬರ್ತಾರೋ ಅಂತ ನಮ್ಗೆ ನಾವೇ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಸ್ವಾಮಿ. ಆ ರೀತಿನಲ್ಲಿ ಇದ್ದಾರೆ ಈ ಲೋಕದಲ್ಲಿ ಅಂತ ಮಕ್ಕಳನ್ನೆಲ್ಲರನ್ನು ನೀನು ಕೊಟ್ಟು ಅವ್ರಿಗೆ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ಬುದ್ಧಿಯನ್ನು ಕೊಡು. ಇಲ್ಲದವರಿಗಾಗಿ ಅವರು ತವಕ ಪಡಿ ಅವರಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡುವಂತೆ ಸ್ವಾಮಿ ನೀನು ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡಪ್ಪ. ಹೌದು ಕರ್ತ, ಈ ಲೋಕದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಹಿಂಸೆಗಳನ್ನು ಕೂಡ ನಾವು ನೋಡ್ತಾ ಇದೀವಿ ಸ್ವಾಮಿ, ಬಾಧೆಗಳನ್ನು ನೋಡ್ತಾ ಇದೀವಿ ಸ್ವಾಮಿ. ಇವೆಲ್ಲವೂ ಆದಷ್ಟು ಬೇಗನೆ ಸ್ವಾಮಿ ಮುಗಿದು ಸ್ವಾಮಿ ನಿನ್ನ ಒಂದು ಜ್ಞಾನವನ್ನು ಅರಿತುಕೊಂಡು ನಿನ್ನ ವಾಕ್ಯಗಳನುಸಾರವಾಗಿ ನಾವೆಲ್ಲ ನಡೆದು ನಿನ್ನ ಒಂದು ಪರಲೋಕಕ್ಕೆ ಬರುವಂತೆ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸ್ವಾಮಿ ನೀನು ಎಚ್ಚರಿಸು, ಮುಟ್ಟು ಆಶೀರ್ವದಿಸು, ಅವರಿಗೆ ಒಂದು ಒಳ್ಳೆ ಜ್ಞಾನವನ್ನು ಕೊಟ್ಟು ನಡೆಸು ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ಈಗ ಸ್ವಾಮಿ ಮತ್ತೊಂದು ಆವರ್ತಿ ಮುಂಜಾನೆ ವೇಳೆ ತಿಳಿಸಿದ್ದಂತ ಎಲ್ಲಾ ವಾಕ್ಯಗಳನ್ನು ಮತ್ತೆ ಈ ಕೂಟದಲ್ಲಿ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳನ್ನು, ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಂದು ಆತ್ಮಗಳನ್ನು, ನಮ್ಮ ಗ್ರಾಮದಲ್ಲಿರುವಂತ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಕರ್ತ, ಅಲ್ಲೆಲ್ಲಿ ಸ್ವಾಮಿ ಅಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆ ಸ್ವಾಮಿ, ಜನಗಳು ದೇವರೇ ಅಪ್ಪ ಇನ್ನು ನೀನು ಹೆಚ್ಚಿನ ರೀತಿಯಲ್ಲಿ ಮಳೆಯನ್ನು ಸುರಿಸು ಸ್ವಾಮಿ. ಎಲ್ಲಾ ಕಡೆ ಸ್ವಾಮಿ ಬೆಳೆಗಳು ಒಣಗ್ತಾ ಇದ್ದಾವೆ. ಆಕಾಶ ನೋಡಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ನೀನು ಕರುಣೆ ತೋರಿಸಿದ್ದೀಯಪ್ಪ. ಇದಕ್ಕಾಗಿ ನಿನ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಇಲ್ಲದೆ ಇರೋ ಕಡೆ ಸ್ವಾಮಿ ಇನ್ನ ಎಷ್ಟೋ ಕಡೆ ಮಳೆಗಳಾಗಿ ತುಂಬಾ ಜನಗಳು ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಮರಣ ಹೊಂದಿದ್ದಾರೆ. ದೊಡ್ಡ ದೊಡ್ಡ ಮನೆಗಳೆಲ್ಲ ಕೂಡ ಸ್ವಾಮಿ ನೀರಿನಲ್ಲಿ ಓಡ್ಕೊಂಡು ಹೋಗಿದೆ. ಅಂತ ದೊಡ್ಡ ಕಾರ್ಯವನ್ನು ನೀವು ಮಾಡಿದಾಗ ಗೊತ್ತಿದ್ದೋ ಗೊತ್ತಿಲ್ದಿರೋ ಸ್ವಾಮಿ ಆ ಜನಗಳು ಏನ್ ತಪ್ಪು ಮಾಡಿದ್ರೋ ಗೊತ್ತಿಲ್ಲ ಸ್ವಾಮಿ. ಆ ಒಂದೊಂದು ಸಮಸ್ಯೆಗಳು ನೋಡುವಾಗ ದೇವರೇ ಅಂತ ನಾವೇ ನಮಗೇನೆ ಸಂಕಟ ಆಗುತ್ತೆ ಸ್ವಾಮಿ. ಆ ಒಂದು ನೋಡಿದಾಗ ದೇವ ಅಲ್ಲೆಲ್ಲ ನಿನ್ನ ಅದ್ಭುತ ಮಾಡು. ಅಲ್ಲಿ ಆ ಮಕ್ಕಳಿಗೆ ಏನ್ ಬೇಕೋ ಊಟ ಇಲ್ದಿರೋವಾಗ ಸ್ವಾಮಿ ಇತರರಿಂದ ನೀನು ಸಹಾಯ ಮಾಡಿಸ್ತಾ ಇದೀಯ ಸ್ವಾಮಿ. ದೇವ್ರು ನಾವ್ ಯಾವತ್ತೂ ಕಂಡಿಲ್ಲ ಸ್ವಾಮಿ. ಯಾವುದೋ ಒಂದು ರೂಪದಲ್ಲಿ ಬಂದು ನೀವು ಸಹಾಯ ಮಾಡ್ತಾ ಇದ್ದೀರಪ್ಪ. ಇದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರ, ಧನ್ಯವಾದಗಳು ಸ್ವಾಮಿ ನಿನಗೆ. ಯೇಸುರಾಜ, ನೀನ್ ಮಾಡಿದಂತ ಉಪಕಾರಗಳು ನಾವೆಲ್ಲ ಸ್ಮರಿಸಿ ಈ ದಿನದಲ್ಲಿ ಸ್ವಾಮಿ ನಾವು ಇತರರಿಗೆ ಮಾದರಿಯಾಗಿ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು
ನಿನ್ನ ಪಾದಕ್ಕೆ ಅಡ್ಡಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ. ಆಮೆನ್. 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 ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿ ರಾಜನು ಆಗಿರುವಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ಪವಿತ್ರಾತ್ಮನ ಸ್ವರವನ್ನ ಕೇಳುವಂತೆ ಪರಿಶುದ್ಧಾತ್ಮ ದೇವರು ಈ ಭೂಮಿ ಮೇಲೆ ನಾಶವಾಗುತ್ತಿರುವಂತ ಜನರ ವಿಮೋಚನೆಗಾಗಿ ನಿನ್ನಲ್ಲಿ ಹಂಬಲಿಸಿ ಪ್ರಾರ್ಥಿಸುವಂತೆ ನಮ್ಮ ಹೃದಯವನ್ನ ಆತನಿಗೆ ಒಪ್ಪಿಸಿಕೊಡುವಂತ ಅವಕಾಶವನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳಿಗಾಗಿ ಸ್ತೋತ್ರ. ಅಲ್ಪರಾದ ನಮ್ಮಂತ ಅಯೋಗ್ಯರನ ಸ್ವಾಮಿ, ಈ ಉನ್ನತವಾದ ಸೇವೆಯಲ್ಲಿ ಪರಿಶುದ್ಧಾತ್ಮ ದೇವರು ನಿನ್ನನ್ನ ಸ್ವಾಮಿ ಪ್ರಾರ್ಥಿಸಲಿಕ್ಕಾಗುವಂತ ಪರಿಶುದ್ಧವಾದಂತ ಆಲಯಗಳನ್ನಾಗಿ ನಮ್ಮನ್ನ ನೀನು ಪರಿವರ್ತಿಸಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಹೃದಯವು ಪರಿಶುದ್ಧಾತ್ಮ ದೇವರಿಗೆ ಗರ್ಭಗುಡಿಯಾಗಿ, ಪವಿತ್ರಾತ್ಮ ದೇವರು ವಾಸ ಮಾಡುವಂತ ಸ್ಥಳವಾಗಿ, ಪರಲೋಕದ ತಂದೆಯೇ ನಿನಗೆ ವಿಜ್ಞಾಪಿಸುವಂತ ಪ್ರಾರ್ಥನೆಗಳು ನಮ್ಮ ಹೃದಯದಿಂದ ನಿನ್ನ ಪರಲೋಕ ರಾಜ್ಯಕ್ಕೆ ಮುಟ್ಟುವಂತೆ ಕೃಪೆ ಕೊಟ್ಟಿದ್ದೀವಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಸತ್ಯ ನಂಬಿರುವಂತ ಎಷ್ಟೋ ಕ್ರೈಸ್ತ ಮಕ್ಕಳ ಜೀವಿತದಲ್ಲಿ ಅವರಿಗೆ ಗೊತ್ತಿಲ್ಲ ಸ್ವಾಮಿ. ಹೃದಯದಲ್ಲಿ ಪವಿತ್ರಾತ್ಮನೊಬ್ಬನು ಇದ್ದಾನೆ, ಆತನು ದೇವರ ಜೊತೆಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಎಚ್ಚರ ಪಡುತ್ತಿದ್ದಾನೆ. ನಮ್ಮ ಹೃದಯವನ್ನ ಆತನ ಕೈಗೆ ಒಪ್ಪಿಸಿ ಸ್ವಲ್ಪ ಹೊತ್ತು ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂತ ಅವಕಾಶವನ್ನ ಆತನಿಗೆ ಒಪ್ಪಿಸಿ ಕೊಡುವಂತೆ ನಾವು ಜೀವಿಸಬೇಕು. ಆತನಿಗೆ ಸಮಯವನ್ನು ಕೊಡಬೇಕು. ಅದಕ್ಕಾಗಿ ನಾವು ಮೊಣಕಾಲು ಊರಬೇಕು. ದೇವರ ಪರಿಶುದ್ಧಾತ್ಮ ದೇವರ ಮಾತುಗಳು ಪರಲೋಕದ ತಂದೆಗೆ ಮುಟ್ಟುವಂತೆ ನಮ್ಮ ಹೃದಯದಲ್ಲಿ ಕಾರ್ಯ ನಡಿಬೇಕೆಂಬತಕ್ಕಂಥ ಭಾವನೆಗಳು ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸ್ವಾಮಿ. ಅನೇಕರು ಪ್ರಾರ್ಥಿಸುವುದೇ ಇಲ್ಲ, ಅನೇಕರ ಜೀವಿತದಲ್ಲಿ ಭಕ್ತಿನೇ ಇಲ್ಲ, ಪ್ರೀತಿನೇ ಇಲ್ಲ ಸ್ವಾಮಿ. ಕರ್ತನೆ, ಈ ಲೋಕದವರ ಜೊತೆಯಲ್ಲಿ ಲೋಕದ ಕಾರ್ಯಗಳಲ್ಲಿ ಕಳೆದು ಹೋಗಿದ್ದಾರೆ ಸ್ವಾಮಿ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಪರಾದ ನಮ್ಮನ್ನ ಎಚ್ಚರಪಡಿಸಿ ಅಂತವರಿಗಾಗಿಯೂ ಪ್ರಾರ್ಥಿಸುವಂತೆ ಈ ಬೆಳಗನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಸಿಕ್ಕಿ ಕಷ್ಟಪಡುತ್ತಿರುವ ಮಕ್ಕಳನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸುತ್ತೇನೆ. ಪರಿಶುದ್ಧಾತ್ಮ ದೇವರ ಈ ಕೋರಿಕೆಯನ್ನ ನೀನು ಈಡೇರಿಸು ಸ್ವಾಮಿ. ಎಷ್ಟೋ ಆಸ್ಪತ್ರೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಜನರು ಕರ್ತನೆ ಸಾವಿನ ದವಡಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡುತ್ತಿದ್ದಾರೆ. ಅವರಿಗೆ ಬಿಡುಗಡೆ ಬೇಕು, ಅವರಿಗೆ ರಕ್ಷಣೆ ಬೇಕು, ಅಂತವರಿಗೆ ಸ್ವಾಮಿ ಸ್ವಸ್ಥತೆ ಬೇಕು, ಮತ್ತೊಂದು ದಿನ ಭವಿಷ್ಯ ಬೇಕು ಸ್ವಾಮಿ. ಅದಕ್ಕಾಗಿ ನನ್ನಲ್ಲಿ ಪ್ರಾರ್ಥಿಸ್ತೇನೆ. ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಸಾಕಬೇಕಾಗಿದೆ, ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಕಾಪಾಡಿಕೊಳ್ಳಬೇಕಾಗಿದೆ, ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ ಜನರು ಜೀವಿಸುವುದರ ಮುಖಾಂತರವಾಗಿ ಆ ಕುಟುಂಬಕ್ಕೆ ಆಧಾರವಾಗಿದ್ದುಕೊಂಡು ಆ ಕುಟುಂಬಗಳನ್ನ ಉನ್ನತವಾದಂತ, ನೈತಿಕವಾದಂತ, ಆತ್ಮಿಕವಾದಂತ, ಭೌತಿಕವಾದಂತ ಸುಸ್ಥಿತಿಗೆ ನಡೆಸಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಪ್ರತಿಯೊಂದು ಕುಟುಂಬದ ಅವಶ್ಯಕತೆಗಳನ್ನು ಬಲ್ಲಂತ ದೇವರಾಗಿ, ಪ್ರತಿಯೊಬ್ಬ ಮಾನವನ ಕೊರತೆಯನ್ನ ನೀನು ಬಲ್ಲಂತ ದೇವರಾಗಿ, ಪ್ರತಿಯೊಂದು ಮಗುವಿಗೆ ಬೇಕಾದಂತ ಅವಶ್ಯಕತೆಗಳನ್ನ ನೀನು ಬಲ್ಲಂತ ದೇವರಾಗಿ. ತಂದೆಯೇ, ನಮಗೆ ಗೊತ್ತಿಲ್ಲ, ಆದ್ರೆ ಎಲ್ಲವನ್ನ ನೋಡುವಂತ ದೇವರು ನಿನಗೆ ಗೊತ್ತು. ಪವಿತ್ರಾತ್ಮ ದೇವರು ಮೊರೆ ಇಡುವಾಗ ಪವಿತ್ರಾತ್ಮ ದೇವರ ಮೊರೆಯನ್ನ ಲಾಲಿಸು ಸ್ವಾಮಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನ ನೀನು ಒದಗಿಸಿಕೊಡು. ಉತ್ತಮವಾದಂತ ಪ್ರಾರ್ಥನೆಗಾಗಿ ಲೋಕೇಶ್ ಅವರ ಅಂಕಲ್ ಅವರನ್ನು ಉಪಯೋಗಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರಿಗಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ. ಮಳೆ ಹೆಚ್ಚಾಗಿ ಅನೇಕರು ನಾಶವಾಗಿದ್ದಾರೆ, ಮಳೆ ಕಡಿಮೆಯಾಗಿಯೂ ಅನೇಕರು ನಾಶವಾಗುವಂತ ಮಟ್ಟದಲ್ಲಿದ್ದಾರೆ. ಎಷ್ಟೋ ರೈತರು ಸ್ವಾಮಿ ಬೆಳೆ ಆಗಲಾರಕ್ಕಾಗಿ, ಮಾಡಿದ ಸಾಲವನ್ನು ತೀರ್ಸೋದಕ್ಕಾಗಿ ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ. ನೀನು ಕೊಡುವಂತ ಮಳೆಯಿಂದ
ಎಷ್ಟೋ ಜನರ ಜೀವ ಉಳಿತದೆ ಸ್ವಾಮಿ. ಎಷ್ಟೋ ಜನರ ಕುಟುಂಬಗಳು ರಕ್ಷಿಸಲ್ಪಡ್ತವೆ ಸ್ವಾಮಿ. ಎಷ್ಟೋ ಜನರು ಉದ್ಧಾರ ಆಗ್ತಾರೆ. ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ಉಂಡು ತಿಂದು ಸಂತೋಷದಿಂದ ಮಲಗಿ ಸುಖಕರವಾದ ನಿದ್ರೆಯನ್ನು ಹೊಂದಿ ಮತ್ತೆ ಬೆಳಗನ್ನ ಆಶೀರ್ವಾದದಾಯಕವಾಗಿ ನೋಡ್ತಾರೆ. ಇದೆಲ್ಲವೂ ಮಳೆಯಿಂದ ಸಾಧ್ಯ ಸ್ವಾಮಿ. ಉತ್ತಮವಾದಂತ ಮಳೆಗಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಹನಿಯು ಈ ಭೂಮಿ ಮೇಲೆ ಉಣ್ಣುವವನಿಗೆ, ಈ ಊಟವನ್ನು ಬಿತ್ತುವವನಿಗೆ ಬೀಜವನ್ನು ಒದಗಿಸಿಕೊಡುವಂತೆ ಕಾರ್ಯ. ಬಡತನದಲ್ಲಿರ್ತಕ್ಕಂಥವರ ಹೊಟ್ಟೆಯನ್ನು ತುಂಬಿಸುವಂತೆ, ಕಷ್ಟ ಸಂಕಟಗಳಲ್ಲಿ ಇರ್ತಕ್ಕಂಥವರ ಕೊರತೆಗಳನ್ನ ನೀಗಿಸುವಂತೆ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಷ್ಟೋ ಜನರು ಹೆಚ್ಚಾಗಿ ಉಂಡು ತಿಂದು ಪದವುಳ್ಳವರಾಗಿ ಪಾಪದಲ್ಲಿ ಕಳೆದು ಹೋಗ್ತಿದ್ದಾರೆ. ಅಂಥವರನ್ನ ನೀವು ಒಟ್ಟು ಸ್ವಾಮಿ. ಅವರಲ್ಲಿರುವಂತ ಬಲಹೀನತೆಗಳನ್ನ ತೆಗೆದು ಹಾಕು, ದುರಭ್ಯಾಸಗಳನ್ನ ತೆಗೆದು ಹಾಕು, ದುಷ್ಟ ಪಾಪದ ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡಿಸುವ. ಅತಿ ಶ್ರೀಮಂತಿಕೆಯ ಮರ್ದಡಿನಿಂದ ಸ್ವಾಮಿ ಪಾಪದ ಕಾರ್ಯಗಳಲ್ಲಿ ನಿರತರಾಗಿ ನೀನು ಕೊಟ್ಟಂತ ಐಶ್ವರ್ಯವನ್ನ, ಸಂಪತ್ತನ್ನ ಸ್ವಾಮಿ ಪಾಪಕ್ಕೆ ಉಪಯೋಗಿಸಿ ನಾಶವಾಗುತ್ತಿದ್ದಾರೆ ಸ್ವಾಮಿ. ಅಂತವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕ ಯೌವನಸ್ಥ ಮಕ್ಕಳು ಪಾಪವನ್ನೇ ಆಶಿಸಿ ಪಾಪದಲ್ಲಿ ನಾಶವಾಗುತ್ತಿದ್ದಾರೆ ಸ್ವಾಮಿ. ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಪಾಪದ ಕಾರ್ಯಗಳನ್ನ ಮಾಡುತ್ತಾ ಸ್ವಾಮಿ ತಂದೆ ತಾಯಿಗಳಿಗೂ ನಿನಗೂ ಸ್ವಾಮಿ ದ್ರೋಹ ಮಾಡ್ತಿದ್ದಾರೆ ಸ್ವಾಮಿ. ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೀನಿ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ ಐಶ್ವರ್ಯವು ಉರುಳಾಗಿ ನಿಂತಿದೆ ಸ್ವಾಮಿ. ಆಸ್ತಿ ಪಾಸ್ತಿಗಾಗಿ ಜಗಳ ಆಡಿ ಕರ್ತನೆ ಒಬ್ಬರನ್ನೊಬ್ಬರು ಕೊಲ್ಲುವಂತ ಮಟ್ಟಕ್ಕೆ ಹೋಗುವಂತವರಾಗಿದ್ದಾರೆ ಸ್ವಾಮಿ. ಅಂತವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಒಬ್ಬನಾದರೂ ನಾಶವಾದ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಸ್ವಾಮಿ ನೀನು ಕಲ್ಲುವಾರಿ ಶಿಲೆಯ ಮೇಲೆ ನಿನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟಿದ್ದೀ ಸ್ವಾಮಿ. ಆ ನಿನ್ನ ಪರಿಶುದ್ಧವಾದ ರಕ್ತದ ಕ್ರಯವನ್ನು ಸ್ವಾಮಿ ಈ ಭೂಮಿ ಮೇಲೆ ವ್ಯರ್ಥವಾಗದಂತೆ ನೀನು ಕಾರ್ಯ ಮಾಡು. ಈ ಭೂಮಿ ಮೇಲೆ ವಾಸಿಸುವಂತ ನಿನ್ನ ಕೈಯ ಸೃಷ್ಟಿಯಾದಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ಜಗತ್ತು ಸ್ವಾಮಿ ಭಕ್ತರ ವಿಮೋಚನೆಯನ್ನ ಎದುರು ನೋಡುವುದಕ್ಕೆ ಕಾಯುತ್ತಿರುವ ದೇವ, ನಿನ್ನ ಕೃಪೆಯಿಂದ ಸ್ವಾಮಿ ಆ ದಿನಕ್ಕಾಗಿ ಈ ಲೋಕದಲ್ಲಿ ಸಿದ್ಧವಾಗಬೇಕಾದ ಪ್ರತಿಯೊಬ್ಬ ಆತ್ಮಗಳನ್ನ ಸಿದ್ಧಪಡಿಸು. ಪ್ರತಿಯೊಬ್ಬ ನಿನ್ನ ಭಕ್ತರು ಯಾವುದೇ ರೀತಿಯಲ್ಲಿ ಸ್ವಾಮಿ ಆತ್ಮದ ನಷ್ಟವನ್ನ ಹೊಂದದಂತೆ ಪರಿಶುದ್ಧವಾದಂತ ರಕ್ಷಕನ ರಕ್ತದ ಬಲದಿಂದ ಎಲ್ಲ ವಂಚಕನ ಬಲೆಯಿಂದ ತಪ್ಪಿಸಿಕೊಂಡು ಎಲ್ಲ ಶೋಧಕನ ಶೋಧನೆಗಳನ್ನ ಜಯಿಸಿ ಎಲ್ಲ ಶಾರೀರಿಕವಾದ ಬಲಹೀನತೆಗಳನ್ನ ನಿಗ್ರಹಿಸಿ ತಂದೆಯಾದ ದೇವರೇ ನಿನಗೆ ಸಮರ್ಪಕವಾದಂತ ಆರಾಧನೆಯನ್ನ ಭಕ್ತಿಯಿಂದಲೂ ಭಯದಿಂದಲೂ ಸಲ್ಲಿಸುತ್ತಾ ಪರಲೋಕ ರಾಜ್ಯಕ್ಕೆ ಬೇಕಾದಂತ ಯಜ್ಞದ ಸ್ವಾಮಿ ಧೂಪದೋಪಾದಿಯಲ್ಲಿ ಪ್ರತಿಯೊಬ್ಬರ ಪ್ರಾರ್ಥನೆಯು ಬೆಳಗಿನ ಜಾವದಲ್ಲಿ ನಿನಗೆ ಸಲ್ಲಿಸುತ್ತಾ ಪ್ರತಿಯೊಬ್ಬರು ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ ನಿನ್ನ ಬರುಣಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡಿಸುವ. ಈ ದಿನ ವಿಶೇಷವಾಗಿ ಸ್ವಾಮಿ ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನ ನಿನ್ನ ಹಸ್ತಪಡಿಸ್ತೇನೆ. ಹಿರಿಯರಾದಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಅವ್ರು ಮಾಡುವಂತೆ ಸೇವೆ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಮೊಮ್ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಅವರ ಸೊಸೆಯನ್ನ ಆಶೀರ್ವದಿಸು ಸ್ವಾಮಿ. ಮಗಳನ್ನ ಕಟ್ಟಂತೆ ಆ ಮಗಳಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು. ಸುಲಲಿತವಾದ ಸುರಕ್ಷಿತವಾದಂತ ಪ್ರಸವವನ್ನು ಕೊಡು. ಉತ್ತಮವಾದಂತ ಆರೋಗ್ಯವಾದಂತ ಮಗುವನ್ನು ಕೊಡು. ಆ ಮನೆಯಲ್ಲಿ ದೀಪ ಬೆಳಕಲ್ಲಿ ನಿನಗೆ ಮಹಿಮೆಯಾಗಲಿ. ಆ ಕುಟುಂಬವು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಸಹೋದರಿ ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆಯ ಮಗಳ ಹೃದಯದಲ್ಲಿ ಪವಿತ್ರಾತ್ಮ ದೇವರ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಆ ಮಗಳು ಸ್ವಾಮಿ ತನ್ನನ್ನ ನಿನ್ನ ಕೃತ ಹಸ್ತಕ್ಕೆ ಒಪ್ಪಿಸಿ ನಿನ್ನ ಸೇವೆಯ ಹಂಬಲದಿಂದ ಪ್ರಾರ್ಥಿಸುವಂತ ಜೀವಿತವನ್ನ ಹೊಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಮಗಳನ್ನ ಆಶೀರ್ವದಿಸು, ಯಜಮಾನನ ಆಶೀರ್ವದಿಸು, ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಆ ಒಂದು ಕುಟುಂಬವು ಸ್ವಾಮಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಲೋಟನು ಇದ್ದ ಹಾಗೆ ಆ ಪಟ್ಟಣದಲ್ಲಿ ಇರುವಾಗ ಆ ಕುಟುಂಬವನ್ನು ನೀನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಅವರ ಆತ್ಮದ ಭಾರಗಳನ್ನ ನೀನು ಕೇಳು, ಲಾಲಿಸು, ಸದುತ್ತರವನ್ನ ದಯಪಾಲಿಸು. ಅವರ ತಾಯಿ ಜಯಮ್ಮ ಅವರು ಸ್ವಾಮಿ ಇಂತಹ ಪ್ರಯಾಸವನ್ನೇ ಸ್ವಾಮಿ ಅವರು ಮಾಡಿದ್ರು. ಅವರ ಮುಖಾಂತರವಾಗಿ ಅಂತ ಆತ್ಮನ ಬಲವನ್ನ ಈ ಮಗಳಿಗೆ ಕೊಟ್ಟಿದ್ದು ಇದಕ್ಕಾಗಿ ಸ್ತೋತ್ರ. ಅವರ ಸಂಬಂಧಿಕರಿಗಾಗಿ, ಅವರ ನೆರೆಯವರಿಗಾಗಿ, ಅವರ ಜೊತೆಯಲ್ಲಿರ್ತಕ್ಕಂಥವರಿಗಾಗಿ ಸ್ವಾಮಿ ಅವರು ಹೋರಾಟ ಮಾಡ್ತಿರುವಾಗ ಅವನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು, ಜ್ಞಾನದಿಂದ ತುಂಬಿಸು. ಮೋಸೆಗೆ ನಾನಿದ್ದೇನೆ, ನಾನು ನಿನ್ ಜೊತೆಗೆ ಮಾತನಾಡ್ತೇನೆ,
ನೀನು ಹೋಗು ಎಂಬುದಾಗಿ ಹೇಳಿದ ಹಾಗೆ ಮೋಶೆಯನ್ನ ಕಳುಹಿಸಿ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಿದ ಹಾಗೆ ಆ ಮಗಳ ಜೀವಿತದಲ್ಲಿ ಆ ಗ್ರಾಮದಲ್ಲಿರುವಂತಹ ಪಟ್ಟಣದಲ್ಲಿರ್ತಕ್ಕಂಥ ಅನೇಕರನ್ನ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಹಾಲು ಜೀನು ಹರಿಯುವಂತ ಪರಲೋಕ ರಾಜ್ಯಕ್ಕೆ ಸ್ವಾಮಿ ನಡೆಸುವಂತೆ ಕಾರ್ಯ ಮಾಡಿ ಆ ಕುಟುಂಬವನ್ನು ಆಶ್ವದಿಸು ಅಭಿಷೇಕಿಸು ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಈ ಕೂಟದಲ್ಲಿ ಭಾಗಿಯಾಗುವಂತ ಪ್ರತಿಯೊಬ್ಬರನ್ನು ಸಹೋದರಿ ಸವಿತಳನ್ನು ಅವರ ಎಲ್ಲ ಬಂಧು ಬಳಗದವರನ್ನು ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಸಹೋದರಿ ಆನೆಯವರಿಗೂ ಪ್ರಾರ್ಥನೆ ಮಗಳನ್ನ ಪರಾಮರಿಸು. ತಾಯಿ ಯಜಮಾನನ ಆಶ್ವದಿಸು. ಅವರ ಕುಟುಂಬದ ರಕ್ಷಕನಾಗಿದ್ದು ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ನಡೆಸ ನೀತಿಯ ಸೇರಿ ಉಪಯೋಗಿಸುವ ಸ್ವಾಮಿ. ಅನ್ಯ ದೇಶಗಳಲ್ಲಿ ಅವರು ವಾಸಿಸುತ್ತಿದ್ದಾರೆ ಸ್ವಾಮಿ. ಅನೇಕ ರೀತಿಯಾದಂತ ವಿಪರೀತವಾದಂತ ಸಂಕಷ್ಟಗಳು ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಾಮಿ ಆಗುತ್ತಿರುವುದನ್ನು ನಾವು ಕೇಳ್ತೀವಿ ಸ್ವಾಮಿ. ಅಂತ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳು ಅಂತ ಸ್ಥಳಗಳಲ್ಲಿ ಉಳಿದು ನಿನ್ನನ್ನು ಹಂಬಲಿಸುವಂತವರಾಗಿದ್ದಾರೆ, ನಿನ್ನನ್ನು ಪ್ರಾರ್ಥಿಸುವಂತವರಾಗಿದ್ದಾರೆ. ಅಂತವರ ಸುರಕ್ಷತೆಯನ್ನು ನೀನು ಒದಗಿಸಿಕೊಟ್ಟು ಅವರ ಪ್ರಾರ್ಥನೆ ಲಾಲಿಸಿ ಮಕ್ಕಳನ್ನಾಲಿ ಎಲ್ಲಾ ರೀತಿಯಲ್ಲಿ ಸಂರಕ್ಷಿತ ಬಂದಿದೆ ಪ್ರಕಾಶಿಸುವ ಮಗಳನ್ನು ಆಶೀರ್ವದಿಸು. ಅಲ್ಲಿದ್ದುಕೊಂಡು ನಿನ್ನನ್ನು ಪ್ರಾರ್ಥಿಸುವಾಗ ಸ್ವಾಮಿ ಎಸ್ತರಳ ಹಾಗೆ ಕರ್ತನೆ ದೇವ ಜನರಿಗಾಗಿ ಹಂಬಲಿಸುವಾಗ ಮಗಳನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ನಿನ್ನ ನಾಮದ ಮಹತ್ತಿಗಾಗಿ ಉಪಯೋಗಿಸಿಕೊಡ್ತಾರೆ. ಕುಟುಂಬದಲ್ಲಿ ಸಂಸಾರದಲ್ಲಿ ನೆಮ್ಮದಿಯನ್ನು ತೃಪ್ತಿಯನ್ನು ಸಮೃದ್ಧಿಯನ್ನು ಕೊಡು, ಸುರಕ್ಷತೆಯನ್ನು ಕೊಡು. ಹೋಗೋಣ ವರ್ಣಗಳನ್ನ ಕಾಯ್ದು ಕಾಪಾಡು, ಶೋಧನೆಗಳನ್ನ ದೂರ ಮಾಡು, ಕೇಡಿನಿಂದ ತಪ್ಪಿಸು. ನಿನ್ನ ಸೇವೆಯ ಆಸಕ್ತಿಯನ್ನು ಆ ಮಗಳ ಜೀವಿತದಲ್ಲಿ ತುಂಬಿ ನಿನ್ನ ಮಹಿಮೆಗಾಗಿ ಆ ಮಗಳನ್ನ ಉಪಯೋಗಿಸ್ಕೊ. ಮಹಿಮೆ ಒಂದು ರಾಜ್ಯಕ್ಕಾಗಿ ಸಿದ್ಧಪಡಿಸು. ಹಿರಿಯಂತ ಸಾರನ್ನು ನೆನೆಸ್ಕೊಳ್ತೇನೆ. ಅವರನ್ನು ಅವರ ಶ್ರೀಮತಿಯವರನ್ನ ಮುಟ್ಟು ಸ್ವಾಮಿ ವೃದ್ಧಾಪದಲ್ಲಿದ್ದಾರೆ. ಜೀವಿತದ ಹೋರಾಟದಲ್ಲಿ ಪ್ರಯಾಸ ಪಟ್ಟು ಅನೇಕ ರೀತಿಯಾದಂತಹ ಸಂಕಷ್ಟಗಳಿಗೆ ಸಿಕ್ಕಿಕೊಂಡಿದ್ದಾರೆ. ಈಗ ಅವರ ದೇಹಕ್ಕೆ ಸ್ವಾಮಿ ಉಪಶಮನ ಬೇಕು, ಶಕ್ತಿ ಬೇಕು, ಬಲ ಬೇಕು, ಚೈತನ್ಯ ಬೇಕು, ಸೈತಾನ ಬಂಧನದಿಂದ ಬಿಡುಗಡೆ ಬೇಕು, ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕು, ನೆಮ್ಮದಿ ಬೇಕು ಸ್ವಾಮಿ, ಧೈರ್ಯ ಬೇಕು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಮಕ್ಕಳನ್ನ ಬಲಪಡಿಸು, ಶಕ್ತಿಗೊಳಿಸು. ಬಿಡುಗಡೆ ಮಾಡುವವರಿಗಿರ್ತಕ್ಕಂಥ BP ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ ನಿವಾರಿಸಿ ದಿನನಿತ್ಯ ಬೆಳಗ್ಗೆ ಹೇಳುವಾಗ ಸಂತೋಷದಿಂದ, ಹರ್ಷದಿಂದ, ಉತ್ಸಾಹದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಾಕು. ಅವರ ಕುಟುಂಬ ಮೊಮ್ಮಕ್ಕಳನ್ನ ಆಶ್ವಸಿಸು, ಸೊಸೆಯನ್ನ ಆಶ್ವಸಿಸು. ನಿನ್ನ ಸೇವೆಯಲ್ಲಿ ಭಯಭಕ್ತಿಯುಳ್ಳವರಾಗುವಂತೆ ಕಾರ್ಯ ಮಾಡು. ಹಿರಿಯರಾದಂತ ಇವಲಿ ನಮ್ಮವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವರನ್ನ ಬಲಪಡಿಸು. ವಿಚಾರವಾಗಿದ್ದು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸು. ಅವರ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ಕೊಡು. ಅವರ ಎಲ್ಲಾ ಇಷ್ಟಾರ್ಥಗಳು ನೆರವೇರುವಂತೆ ಅವರ ಪ್ರಾರ್ಥನೆ ಮುಖಾಂತರವಾಗಿ ಅನೇಕ ಆತ್ಮಗಳು ರಕ್ಷಿಸಲ್ಪಟ್ಟು ಸದುತ್ತರವನ್ನು ಹೊಂದಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನ ಅಂಗೀಕರಿಸಿಕೊಂಡು ಆರಾಧಿಸುತ್ತೆ ಕಾರ್ಯ. ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರ ವಿಜಯಕುಮಾರ್ ಅವ್ರಿಗೂ ಪ್ರಾರ್ಥನೆ ಸೇವೆಗಾಗಿ, ಅವರೆಲ್ಲ ಪ್ರಯತ್ನಕ್ಕಾಗಿ ಹಂಬಲಕ್ಕಾಗಿ ಸ್ತೋತ್ರ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಇನ್ನು ಹೆಚ್ಚಿನ ಸೇವೆಯಲ್ಲಿ ಅವರನ್ನು ಉಪಯೋಗಿಸು, ಮಾಡುವಂತೆ ಕೆಲಸ ಕಾರ್ಯಗಳನ್ನು ಆಶ್ರಯಿಸು, ಆರೋಗ್ಯದಿಂದ ತುಂಬಿಸಿ ನಡೆಸು ಸ್ವಾಮಿ. ಹಿರಿಯರಂತೆ ಯಶವಂತ ಅವ್ರಿಗೂ ಪ್ರಾರ್ಥನೆ ಬಲಪಡಿಸು, ಆಧರಿಸು, ಪರಾಮರಿಸು. ಅವ್ರ ಕುಟುಂಬವನ್ನು ರಕ್ಷಿಸು, ಅವ್ರ ಕೊರತೆಗಳನ್ನು ನೀಗಿಸು. ನಿನ್ನ ಸೇವೆಯಲ್ಲಿ ಚಿತ್ತಾಗಿ ಉಪಯೋಗಿಸು ಸ್ವಾಮಿ. ಕರ್ತನೆ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಸಹೋದರಿ ರಾಜೇಶ್ವರಿ, ಅವ್ರ ಕುಟುಂಬ ಮಕ್ಕಳ ಸಹೋದರ ರತ್ನಪ್ಪ, ಸಹೋದರ KP ರವಿ ಅವರನ್ನು ಅವರ ಕುಟುಂಬಗಳನ್ನು ಆಶ್ರಯಿಸು, ಅವರ ಕೊರತೆಗಳನ್ನು ನೀಗಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಈ ಕೂಟಕ್ಕೆ ಹಾಜರಾಗುವಂತ ಪ್ರತಿಯೊಬ್ಬರನ್ನು ಆಶ್ರಯಿಸು. ಎಲ್ಲರನ್ನು ಆತ್ಮನ ಬಲದಿಂದ ಪ್ರೇರಿಸು. ಅವರ ಹೃದಯಗಳು ನಿನಗೆ ವಿಜ್ಞಾಪಿಸುವಂತೆ, ನಿನಗೆ ಮೊರೆ ಇಡುವಂತೆ, ನಿನ್ನ ಚಿತ್ತವನ್ನು ನೆರವೇರಿಸುವಂತೆ, ನಿನ್ನ ಬರೋಣವು ಬೇಗನೆ ಸಿದ್ಧವಾಗಲು ಸ್ವಾಮಿ ಕಾರ್ಯ ಮಾಡುವಂತೆ ನನ್ನನ್ನು, ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯರನ್ನು, ಕೊಟ್ಟಂತ ಸಭೆಯನ್ನು, ಸಭಿಕರನ್ನು ಮಾಡುವಂತ ಸೇವೆಯನ್ನು ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸಿ ಪ್ರತಿದಿನವೂ ಸ್ವಾಮಿ ಬೆಳಗ್ಗೆ ಎಚ್ಚರಪಡಿಸಿ, ಸಾಯಂಕಾಲವು ನಿನ್ನ ವಾಕ್ಯದ ಬಳಿಗೆ ನಡೆಸಿ, ಹಗಲು ರಾತ್ರಿ ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಇರುವಂತ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಬಲಪಡಿಸು, ಚೈತನ್ಯ ಪಡಿಸು, ಅಭಿಷೇಕಿಸು, ಆತ್ಮನ ಬಲದಿಂದ ತುಂಬಿಸು, ಆರೋಗ್ಯ ಸುಕ್ಷೇಮಗಳನ್ನು ಕೊಡು.
ಮಾಡುವಂತ ಸೇವೆಗೆ ಸಮಾಧಾನ, ನೆಮ್ಮದಿ, ತೃಪ್ತಿ, ಧೈರ್ಯ, ಬಲ, ತ್ರಾಣಗಳನ್ನು ಕೊಡು. ಬೇಕಾದಂತ ಸಹಾಯ ಸವಲತ್ತುಗಳನ್ನು ಕೊಡು. ನಿನ್ನ ಸೇವೆ ಮಾಡಲು ಬೇಕಾದಂತ ಅನುಕೂಲಗಳನ್ನು ಕೊಡು. ಯಾರ್ಯಾರು ಏನನ್ನ ನಮ್ಮಿಂದ ಎದುರು ನೋಡುತ್ತಾರೋ ಅವೆಲ್ಲವುಗಳನ್ನು ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮ ಮುಖಾಂತರವಾಗಿ ಅವುಗಳು ಅವರಿಗೆ ನೆರವೇರುವಂತೆ ಕಾರ್ಯ ಮಾಡು. ಇದರಿಂದ ನಿನಗೆ ಮಹಿಮೆಯಾಗಲಿ, ಘನತೆಯಾಗಲಿ. ನಿನ್ನನ್ನು ನಂಬಿರುವಂತಹ ಮಕ್ಕಳು ವಿಶ್ವಾಸದಿಂದ ಬದುಕಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗಲಿ. ನಿನ್ನ ಸೇವೆಯಲ್ಲಿ ಸ್ವಾಮಿ ನಿನಗೆ ಮಹಿಮೆ ಆಗಲಿ. ನಿನ್ನ ನಿತ್ಯವೂ ನಮ್ಮೆಲ್ಲರನ್ನು ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ಒಂದೊಂದು ಸಭೆಯನ್ನ ಸ್ಥಾಪಿಸುವಂತೆ, ನಿನ್ನ ರಾಜ್ಯಕ್ಕಾಗಿ ಕೋಟಿ ಕೋಟಿ ಆತ್ಮಗಳನ್ನು ಸಿದ್ಧಪಡಿಸುವಂತೆ, ನಿನ್ನ ಬರೋಣ ಬೇಗನೆ ಆಗುವಂತೆ ಕಾರ್ಯ ಮಾಡು. ಈ ದಿನವನ್ನು ಆಶ್ವಸಿಸುತ್ತಂದೆ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊ. ಎಲ್ಲಾ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲಿ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತಿರುವ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಗ್ರಹವು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ನಿನ್ನಲ್ಲಿ ಹಂಬಲಿಸಿ ಅಂಗಲಾಚಿ ಬೇಡಲು ಕೂಡಿ ಬಂದಿರುವಂತ ಎಲ್ಲಾ ದೇವ ಮಂದಿಯ ಸಂಘ, ಪವಿತ್ರಾತ್ಮನ ಕರೆಯನ್ನು ಕೇಳಲಾರದೆ ಬದುಕುತ್ತಿರುವಂತ ಮಕ್ಕಳ ಸಂಗಡ ಇದ್ದು ಎಚ್ಚರಪಡಿಸಿ ಮಹಿಮೆ ಹೊಂದಬೇಕೆಂಬುದಾಗಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ನನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮಂದಿಗೆ ನಮ್ಮ ರಕ್ಷಕನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ, ಆತ್ಮನ ಬಲದಿಂದ ಅಭಿಷೇಕಿಸಲಿ, ತನ್ನ ಮಹಿಮೆಗಾಗಿ ಇನ್ನಷ್ಟು ನಮ್ಮನ್ನು ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ. ಹೀಗೆ ದಿನನಿತ್ಯ ಆತನ ಸನ್ನಿಧಾನದಲ್ಲಿ ಸೇರಿ ಆತನನ್ನ ಘನಪಡಿಸುವಂತ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನ ಕರ್ತನ ಕೃಪಾಸ್ತಿಗೆ ಒಪ್ಪಿಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಆಮೇನ್. ಧನ್ಯವಾದಗಳು ಪಾಸ್ಟರ್. ದೇವರು ಥ್ಯಾಂಕ್ ಯು. ಒಳ್ಳೆ ಪ್ರಾರ್ಥನೆ. ಈ ಒಂದು ಸ್ವಾರ್ಥೆಗೆ ಎಲ್ಲರೂ ತಲುಪಿ ಬಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತೆ ದೇವರು ಅದ್ಭುತ ಮಾಡಲಿ. ಪ್ರತಿದಿನವೂ ದೇವ್ರನ್ನ ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮುಂದೆ ದೇವ್ರ ಚಿತ್ತ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮ ತಲುಪುವಂತೆ ನಾವು ಒಬ್ಬೊಬ್ಬರಿಗೆ ತಿಳಿಸ್ಕೊಡೋಣ. ದೇವರ ಸ್ತೋತ್ರ. ದೇವರೆಲ್ಲರನ್ನೂ ಆಶೀರ್ವಾದ ಮಾಡಲಿ.